Amen. Hallelujah. Praise the Lord. ಸೊ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಈ ದಿನ ನಾವು ನೇರವಾಗಿ ಕನ್ನಡದಲ್ಲಿ ಹೋಗೋಣ. ದಿನ ಯಾರು ಮರಾಠಿ ಇಲ್ಲ ಅಂತೇಳಿ ಅನ್ಕೊಳ್ತೇನೆ. ಈ ದಿನ ಸಾಕ್ಷಿ ಸಮಯ ಇರುತ್ತದೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಉಪಕಾರಗಳನ್ನು ನೀವು ಸಾಕ್ಷಿಯಾಗಿ ಹೇಳ್ಬೋದು. ಮತ್ತು ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇರೋ ಹಾಗೆ ನಿಮ್ಗೆ ಯಾರಿಗಾದರೂ ಸಾಕ್ಷಿ ಇದ್ದರೆ ನೀವು ಬಂದು ಹೇಳ್ರಿ, ನಾವು ಅವುಗಳನ್ನು ಕೇಳಿಸ್ಕೊಳ್ಳೋಣ. ಬುಧವಾರ ದಿವಸ ನಮಗೆ ಉಪವಾಸ ಪ್ರಾರ್ಥನೆ ಇದೇ ಹಾಲ್ನಲ್ಲಿ ಇರ್ತದೆ. ಭಾಳ ಬಲವಾಗಿ ದೇವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಮತ್ತು ಶುಕ್ರವಾರವೂ ಕೂಡ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ದೇವರೇ ನಿನ್ನ ಜನರನ್ನು ಮುಟ್ಟಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಸಭೆಯಲ್ಲಿ ಎಲ್ಲ ಕಡೆಯಿಂದ 4 ದಿಕ್ಕುಗಳಿಂದ ಜನರು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ನಮ್ಮೆಲ್ಲರಿಗೆ ಒಂದು ಸಭೆಯಾಗಿ ಒಂದು ದರ್ಶನ ಇದೆ, ದೇವರು ಈ ಚರ್ಚನ್ನು ತುಂಬಿಸ್ತಾನೆ ಎಂಬುದಾಗಿ. ಆಮೇಲೆ ಸೊ ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ತಾನೆ ಇರ್ತೇವೆ, ದೇವರೇ ಈ ಸಭೆಗೆ ಭೇಟಿ ಕೊಡಪ್ಪ ಎಂಬುದಾಗಿ. ಸೊ ಬರುವ ದಿನದಲ್ಲಿ ನಾವಿನ್ನೂ ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ದೇವರೇ ನಮಗೆ ಭೇಟಿ ಕೊಡು ಎಂಬುದಾಗಿ, ಈ ಸಭೆಗೆ ಭೇಟಿ ಕೊಡು ಎಂಬುದಾಗಿ. ನಾವೆಷ್ಟೋ ಜನರು ಪ್ರಾರಂಭದಲ್ಲಿ ಸಭೆಗೆ ಬರಲಿಕ್ಕೆ ತಡ ಮಾಡ್ತಾ ಇದ್ರು, ಈಗ ಸ್ವಲ್ಪ ನಾವೆಲ್ಲ ಕಲಿತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ನಾವೆಲ್ಲ ಪ್ರಾರಂಭದಲ್ಲಿ ಹೊಸದಾಗಿ ಪ್ರಾರಂಭಿಸ್ತೇವೆ. ಓಕೆ, ಯಾರು ಕೂಡ ಹುಟ್ಟಿದ ಕೂಡಲೇ ಚಾಂಪಿಯನ್ ಆಗೋದಿಲ್ಲ, ಚಾಂಪಿಯನ್ ಮಾಡಲಾಗ್ತದೆ. ಅದು ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ಚಾಂಪಿಯನ್ ಮಾಡಲಾಗ್ತದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚದಲ್ಲಿ ಯೇಸು ಸ್ವಾಮಿಯನ್ನು ಬಿಟ್ಟರೆ ಯಾರೂ ಈ ರೀತಿ ಅನ್ನಿಸ್ಕೊಳ್ಳಿಲ್ಲ, ಯಹೂದ್ಯರ ಅರಸನಾಗಿ ಹುಟ್ಟಿರುವವನೆಲ್ಲಿದ್ದಾನೆ ಎಂಬುದಾಗಿ. ಆದರೆ ಎಲ್ಲಾದರೂ ಯಾರಾದರೂ ಹುಟ್ಟಿದರೆ ನಾವೇನು ಕೇಳ್ತೇವೆ? ಗಂಡು ಮಗು ಹುಡ್ತಾ, ಹೆಣ್ಮಗು ಹುಡ್ತಾ ಅಂತ ಕೇಳ್ತೇವೆ. ಹಲ್ಲೆಲೂಯಾ, ನಮ್ಮ ಜೀವನ ಮಗುವಿನಿಂದ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಶುಕ್ರವಾರ ದಿವಸ ಕೂಡ ನಾವು ಇಲ್ಲಿ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಪ್ರಾರ್ಥನೆಯಲ್ಲಿರ್ತೇವೆ. ಮತ್ತು ಅದೇ ಸಮಯದಲ್ಲಿ ಶನಿವಾರ ದಿವಸ ನಮಗೆ ಇಲ್ಲಿ ಆರಾಧನೆ ಪ್ರಾಕ್ಟೀಸ್ ಕೂಡ ಇರ್ತದೆ. ಸೊ ಬರುವ ದಿನದಲ್ಲಿ ನಾವು ಪ್ರಾಕ್ಟೀಸ್ದೊಂದಿಗೆ ಪ್ರಾರ್ಥನೆಗೂ ಕೂಡ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ ಅನ್ನುವಂಥ ನಂಬಿಕೆ ನಮಗಿದೆ. ಯಾಕಂದರೆ ನಾವು ಇಲ್ಲಿವರೆಗೂ ಸಿದ್ಧತೆ ಮಾಡ್ತಾನೇ ಇದ್ದೇವೆ. ಬೇಗನೆ ನಾವೆಲ್ಲ ಸಜ್ಜಾಗಿಬಿಡ್ತೇವೆ. ಮುಂದೆ ನಾವು ಇನ್ನೂ ಬಲವಾದ ಪ್ರಾರ್ಥನೆಯಲ್ಲಿ ಹೋಗುವವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ಗುರುವಾರ ದಿವಸ ಈ ವಾರದ 30ನೇ ತಾರೀಕಿಗೆ ಒಂದು ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ನಮಗೆ ಹೆಣ್ಣು ಮಕ್ಕಳಿಗಾಗಿ ಅಂದರೆ ಸ್ತ್ರೀಯರಿಗಾಗಿ ಪ್ರಾರ್ಥನಾ ಕೂಟ ಇರ್ತದೆ. ಅದು ಉಜ್ಜೀವನದ ಕೂಟ. ಆ ಕೂಟದಲ್ಲಿ ನಾವು ಸತ್ಯವೇದದಲ್ಲಿರುವಂಥ ಅನೇಕ ಸ್ತ್ರೀಯರು ಮಾಡಿರುವಂಥ ಸೇವಾ ಕಾರ್ಯಗಳು, ಪ್ರವಾದನೆಗಳು, ಅವರ ಉಪವಾಸ ಪ್ರಾರ್ಥನೆ, ಅವೆಲ್ಲವುಗಳನ್ನು ನಾವು ಕೇಳಬಹುದೆಂಬುದಾಗಿ ನಾನು ನಂಬ್ತೇನೆ. ಅಲ್ಲಿಗೆ ಹೋದವ್ರಿಗೆ ಯಾರಿಗೂ ಕೂಡ ಲಾಸ್ ಆಗೋದಿಲ್ಲ, ಎಲ್ಲರಿಗೂ ಆಶೀರ್ವಾದನೇ ಆಗ್ತದೆ. ಕಳೆದ ಸಲ ನಾನು ಒಂದು ಯವನಸ್ಥ ಹುಡುಗಿಯರ ಒಂದು ಕೂಟ ಇದ್ದಾಗ ನಾನು ಕೆಲವರಿಗೆ ಒತ್ತಾಯ ಮಾಡಿ ಕಳಿಸಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ದೇವರು ನನಗೊಂದು ಜ್ಞಾಪಕ ಕೊಟ್ಟ, ನಮ್ಮ ಮಕ್ಕಳು ಸಣ್ಣವರಾಗಿದ್ದಾಗ ಮಮ್ಮಿ ನಂಗೆ ಬೇಡ, ಊಟ ಬೇಡ ಅಂತನ್ನುವಾಗ ಕೈಯಾಗ ಕಟ್ಗೆ ತಗೊಂಡು ಚೆನ್ನಾಗಿ ಹೊಡೆದವಕ್ಕೆ ಊಟ ಮಾಡು ಎಂಬುದಾಗಿ ಹೇಳ್ತಿದ್ವಿ. ಇನ್ನೂ ಊಟ ಮಾಡಂಗಿಲ್ಲ ಅಂದರೆ ಕಿವಿ ಹಿಂಡುತ್ತಿದ್ವಿ ಅಲ್ಲೇ. ಸೊ ಅದು ನೆನಪು ಮಾಡಿಕೊಂಡು ನಾವು ನಮ್ಮೆಲ್ಲರಿಗೆ ಎನ್ಕರೇಜ್ ಮಾಡಿದ್ವಿ. ಆದರೆ ಹೋದವ್ರಿಗೆಲ್ಲರಿಗೂ ಆ ದಿನ ಆಶೀರ್ವಾದ ಆಯ್ತು ಎಂಬುದಾಗಿ ನಾನು ನಂಬ್ತೀನಿ. ಕೆಲವು ಜನ ನನಗೆ ಆಶ್ಚರ್ಯ ಆಗ್ತದೆ, ಅವರು ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿರ್ತಾರೆ. ಅವರಿಗೆ ನಾವು ಅನೌನ್ಸ್ಮೆಂಟ್ ಮಾಡ್ತಾನೆ ಇರ್ತೇವೆ, ಶುಕ್ರವಾರ ದಿನ ಸಾಯಂಕಾಲ ಪ್ರಾರ್ಥನೆ ಇರ್ತದೆ ಎಂಬುದಾಗಿ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಹೊಸಬರಾಗಿದ್ದವ್ರಿಗೆ ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತನ ಅರಿತವ್ರಿಗೆ ಹೇಳ್ತಾ ಇದ್ದೇನೆ.
ಅದು ಯಾಕೆ ಬರೋದಿಲ್ಲೋ ಏನೋ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೋ ಆ ದಿನ, ಕೆಲವೊಬ್ರು ಫ್ರೀನೇ ಇರ್ತಾರೆ. ದೇವರಿಗೆ ಯಾಕೆ ನಾವು ಆ ಸಮಯದಲ್ಲಿ ಬಂದು 1 ಗಂಟೆ ಪ್ರಾರ್ಥನೆ ಮಾಡಬಾರ್ದು? ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಸೊ ಕೆಲವರಿಗೆ ಪದೇ ಪದೇ ಹೇಳುವುದರಿಂದ ಅದು ಏನು ನಮಗೆ ಸಂತೋಷ ಅನಿಸೋದಿಲ್ಲ. ಈ ಸಭೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತೇವೆ. ಸೊ ಅದಕ್ಕೋಸ್ಕರ ಅದನ್ನು ಕೇಳಿ, ನಾನು ಕ್ರೈಸ್ತಳು, ನಾನು ಯೇಸುವನ್ನು ನಂಬಿದವಳು, ನಾನು ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಒಂದು ಭಾರ ನಮ್ಮಲ್ಲಿದ್ದರೆ ನಾವು ಬರ್ತೇವೆ. ಸೊ ಅದೇ ಸಮಯದಲ್ಲಿ ನಮಗೆ ಗೊತ್ತು, ಕೆಲವರಿಗೆ ಅನಾನುಕೂಲತೆ ಇರುವುದರಿಂದ ಅವ್ರು ಬರಲಿಕ್ಕೆ ಆಗೋದಿಲ್ಲ. ಕೆಲವರು ತಾವೇ ತಮ್ಮ ಜೀವಿತದಲ್ಲಿ ಅನಾನುಕೂಲತೆಗಳನ್ನು ಮಾಡ್ಕೊಳ್ತಾರೆ. ಮೊದಲು ದೇವರೇ ನನ್ನ ಬಿಸ್ನೆಸ್ ಆಶೀರ್ವಾದ ಮಾಡಪ್ಪ ಅಂತ ಹೇಳ್ತಾರೆ. ನಾವೆಲ್ಲ ದೇವರು ಸೇವಕರು ಕೂಡಿ ಪ್ರಾರ್ಥನೆ ಮಾಡ್ತೇವೆ, ದೇವರೇ ಇವ್ರನ್ನ ಆಶೀರ್ವಾದ ಮಾಡಂತ. ಆಮೇಲೆ ಇವತ್ತು ಯಾಕೆ ಪ್ರಾರ್ಥನೆಗೆ ಬಂದಿಲ್ಲ ಅಂತ ಕೇಳಿದ್ರೆ, ಅಷ್ಟು ಭಾಳ ಕೆಲಸ ಐತ್ರಿ, ಭಾಳ ಬಿಸ್ನೆಸ್, ಹೊಟ್ಟೆ ಬಿಡುವಿಲ್ಲ, ಹೊಟ್ಟೆ ವಿಶ್ರಾಂತಿ ಇಲ್ಲ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್. ಯಾರು ಕೂಡ ಒಳ್ಳೆ ಒಂದು ವುಡ್ಲ್ಯಾಂಡ್ ಶೂಸ್, ಜಂಗಲ್ದಲ್ಲಿ ಹಾಕೊಳ್ಳುವಂಥ ವುಡ್ಲ್ಯಾಂಡ್ ಶೂಸ್ ಹಾಕ್ಕೊಂಡು ರನ್ನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರೂ ಕೂಡ ಇಲ್ಲಿ ಸೊಂಟಕ್ಕೆ ಭಾರವಾದ ಒಂದು ಬೆಲ್ಟನ್ನು ಕಟ್ಕೊಂಡು ಮೈಮೇಲೆಲ್ಲ ಬಂಗಾರದ ಚೈನು, ವಜ್ಜೆ ಇರುವಂಥ ಸಾಮಾನುಗಳನ್ನ ಹಾಕ್ಕೊಂಡು ರನ್ನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕ್ರಿಸ್ತಿಯ ಜೀವಿತದಲ್ಲಿ ಚಿಂತೆ ಅನ್ನುವಂಥ ಗಂಟನ್ನು ಹೊತ್ಕೊಂಡು, ನಿರಾಶೆ ಅನ್ನುವಂಥ ಗಂಟನ್ನು ಹೊತ್ಕೊಂಡು, ನಾನು ಬಡವ ಅನ್ನುವಂಥ ಗಂಟನ್ನು ಹೊತ್ಕೊಂಡು, ನನಗೇನು ಇಲ್ಲ ಅನ್ನುವಂಥ ಗಂಟನ್ನು ಹೊತ್ಕೊಂಡು, ನನಗೆ ಯಾವುದು ಸಕ್ಸಸ್ ಆಗಿಲ್ಲ ಅನ್ನುವಂಥ ಒಂದು ಗಂಟುಗಳನ್ನು, ಭಾರವಾದ ಗಂಟುಗಳನ್ನು ಹೊತ್ಕೊಂಡು ಯಾರು ಕೂಡ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲಿಕ್ಕೆ ಆಗುವುದೇ ಇಲ್ಲ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ನೀವು ಯಾರಾದರೂ ರನ್ನಿಂಗ್ ಮಾಡುವಂಥವ್ರನ್ನ ನೋಡಿದಿರಿ? ಎಷ್ಟು ಜನ ನೋಡಿದಿರಿ ಓಟದಲ್ಲಿ? ಅವರಿಗೆ ಇಂಥ ಸೂಟ್ ಬೂಟ್ ಹಾಕ್ಕೊಂಡಿರ್ತಾರ, ನೋಡಿದಿರಿ? ನಮ್ಮ ಮನೇಲಿ ನಾನು ಲಾಸ್ಟ್ ಟೈಮ್ ಒಂದು ಹಾಫ್ ಪ್ಯಾಂಟ್ ತಂದಿದ್ದೇನೆ. ಅದು ಹಾಕ್ಕೊಂಡೇವೋ ಇಲ್ಲೋ ಅನ್ನುವಷ್ಟು ತೆಳ್ಳಗಿರುವಂಥ ಬಟ್ಟೆ. ಅವರು ಕೂಡ ಕೆಳಗಡೆ ಅಷ್ಟೇ ಒಂದು ಬಹಳ ಲೈಟ್ ವೆಯ್ಟ್ ಒಂದು ಹಾಫ್ ಪ್ಯಾಂಟ್ ಹಾಕ್ಕೊಂಡಿರ್ತಾರೆ, ಒಂದು ಬನಿಯಾನ್ ಹಾಕ್ಕೊಂಡಿರ್ತಾರೆ, ಅದು ಕೂಡ ಲೂಸ್ ಇರುವಂಥ. ಆಗ ಮಾತ್ರ ಅವರು ಓಡಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ. ಕ್ರಿಸ್ತಿಯ ಜೀವಿತವನ್ನು ನಾವು ಎಲ್ಲ ಚಿಂತೆ ಎಂಬ ಗಂಟನ್ನು ಹೊತ್ಕೊಂಡು ಜೀವಿಸ್ಲಿಕ್ಕೆ ಆಗೋದಿಲ್ಲ. ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಇನ್ನೂ ಆ ಪ್ರಾಬ್ಲಮ್ ನಡೀತಾ ಇದೆ, ಈ ಪ್ರಾಬ್ಲಮ್ ನಡೀತಾ ಇದೆ ಅನ್ನುವಂಥದ್ದನ್ನು ಹೊತ್ತುಕೊಂಡು ನಾವು ಕ್ರಿಸ್ತಿಯ ಜೀವಿತವನ್ನು ಜೀವಿಸ್ಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಹತ್ರ 20 ರೂಪಾಯಿ ಇದೆಲ್ಲ, ಹೋಗ್ತೇನೆ, ಪ್ರಾರ್ಥನೆ ಇದೆ, ಪ್ರಾರ್ಥನೆ ಮಾಡಿ ಬರ್ತೇನೆ. ಹಾಲೆಲೂಯ, ಆಮೇನ್. ಈಗ ನನಗೆ ಜೀವನಕ್ಕೆ ಬೇಕಾಗಿದ್ದೆಲ್ಲ ಇದೆಯಲ್ಲ, ನಾನು ಮಾಡ್ತೇನೆ, ಅದ್ರ ಜೊತೆಗೆ ದೇವರಿಗಾಗಿ ನನ್ನ ಸೇವೆಯನ್ನು ಮಾಡ್ತೇನೆ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಆಮೇನ್, ಆಮೇನ್, ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಪ್ರಪಂಚದಲ್ಲಿ ಎಷ್ಟು ನೋಡ್ರಿ, ಭಾಳ ಆಶ್ಚರ್ಯ ಆಗ್ತದೆ. ಅಲ್ಲಿ ಅಡ್ಮಿಷನ್ ತಗೊಳ್ಬೇಕು, ಫೀಸ್ ಕಟ್ಟಬೇಕು, ಎಲ್ಲ ಮಾಡಿ ಆದಮೇಲೆ ನಮಗೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತೇಳಿ ಹೇಳಿದಾಗ ಕ್ರಿಕೆಟ್ ಮೈದಾನದಲ್ಲಿ ಅಲ್ಲಿರುವಂಥ ಕೋಚ್ ಎಲ್ಲರನ್ನೂ ಆಟ ಆಡಲಿಕ್ಕೆ ಬಿಡುವಾಗ ಯಾರೋ ಒಬ್ಬನು ಭಾರವಾದ ಬಟ್ಟೆಗಳನ್ನು, ಸೂಟ್ ಬೂಟ್ಗಳನ್ನು ಹಾಕ್ಕೊಂಡು ಕೈಯಲ್ಲಿ ವಾಚನ್ನು, ಬೆಲೆ ಬಾಳುವಂಥದ್ದು, ಆಮೇಲೆ ಆ ಒಂದು ಓಟಕ್ಕೆ ಸರಿ ಇಲ್ಲದೆ ಇರುವಂಥದ್ದೆಲ್ಲವನ್ನು ಹಾಕ್ಕೊಂಡು ಬರುವಾಗ ಕೋಚ್ ಹೇಳ್ತಾನೆ, ನೀನು ಹೊರಗೆ ಹೋಗಪ್ಪ, ಅದನ್ನೆಲ್ಲ ತೆಗೆದ್ಕ್ಯಾರ, ಇಲ್ಲಿರುವಂಥ ಬಟ್ಟೆಗಳನ್ನಷ್ಟೇ ಹಾಕೋದಪ್ಪ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಅವ್ರ ಜೇಬ್ನಲ್ಲಿ ಯಾವ ಡಾಲರೂ ಇರುವುದಿಲ್ಲ. ಅವರು ಓಟ ಓಡಬೇಕು, ಅವರು ಆಟವನ್ನು ಆಡಬೇಕು. ಕ್ರಿಸ್ತಿಯ ಜೀವಿತ ಹಾಗೆ ಇದೆ. ಸೊ ಕ್ರಿಸ್ತಿಯ ಜೀವಿತದಲ್ಲಿ ನಾವು
ಎಲ್ಲವನ್ನ ಕಟ್ಟಿಕೊಂಡು ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ. ನನ್ನ ದೇವರು ಬಹು ಬೇಗನೆ ನನಗೆ ಬಿಡುಗಡೆಯನ್ನು ಕೊಡುವವನಾಗಿದ್ದಾನೆ ಅನ್ನುವಂಥ ನಂಬಿಕೆಯ ಓಟವನ್ನು ನಾವು ಜೀವಿಸಬೇಕಾಗ್ತದೆ. ನಮಗೆ ಬಿಡುಗಡೆ ಸಿಗ್ತಾ ಇಲ್ಲಪ್ಪ ಅಂತಂದರೆ ಮೊದಲು ನಾವು ದೇವರ ಬಳಿಯಲ್ಲಿ ಜ್ಞಾನದ ಆತ್ಮನನ್ನು ಹೊಂದಿಕೊಂಡು ಲೆಕ್ಕ ಹಾಕಬೇಕು, ವಿಚಾರ ಮಾಡಬೇಕು, ಪರೀಕ್ಷಿಸ್ಬೇಕು. ನಾನು ಎಲ್ಲಿ ತಪ್ತಾ ಇದ್ದೇನೆ, ಅದಕ್ಕೋಸ್ಕರ ಹಿಂಗೆ ಆಗ್ತಾ ಇದೆಯಾ. ಆಮೇಲೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅದನ್ನು ಬಿಡುವುದಕ್ಕಾಗಿ ದೇವರೇ ನನಗೆ ಬಲ ಕೊಡೆಂಬುದಾಗಿ ಹೇಳಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಆಗ ಆ ದೇವರು ನಮ್ಮನ್ನು ಮುಟ್ಟುವನಾಗಿದ್ದಾನೆ. ಯಾರಾದರೂ ಆರ್ಮಿಯಲ್ಲಿ ಎಲ್ಲರಿಗೂ ಗನ್ಗಳನ್ನು ಕೊಡ್ತಾರ? ದುರ್ಗಪ್ಪನ ಇಲ್ಲಿದ್ದಾರೆ, ಎಲ್ಲರಿಗೂ ಕೊಡ್ತಾರ್ರಿ? ಯಾಕೆ ಕೊಡುವುದಿಲ್ಲ? ಯಾರಿಗೆ ಅದ್ರ ಟ್ರೈನಿಂಗ್ ಆಗಿರ್ತದೆ, ಅವ್ರ ಗನ್ ತೆಗೆದುಕೊಂಡು ಕರೆಕ್ಟಾಗಿ ಗುರಿ ಇಟ್ಟರೆ ಮಾತ್ರ ಆ ಗುರಿಗೆ ಅಲ್ಲಿರುವಂಥ ಬಲಿಪಶು ಆಗಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಅಂಥವ್ರಿಗೆ ಅದನ್ನು ಕೊಡಲಾಗ್ತದೆ. ನಮ್ಮ ಪ್ರಾರ್ಥನಾ ಜೀವಿತನೂ ಕೂಡ ಹಾಗೆ ಇರಬೇಕು, ನಮ್ಮ ಕ್ರಿಸ್ತಿಯ ಜೀವಿತನೂ ಕೂಡ ಹಾಗೆ ಇರಬೇಕು. ನಾನು ಎಲ್ಲಿ ತಪ್ತಾ ಇದ್ದೇನೆ ಕರೆಕ್ಟಾಗಿ ನಾವು ಲಕ್ಷ್ಯವಿಟ್ಟು ಅಲ್ಲಿಗೆ ನಾವೇನು ಮಾಡಬೇಕು? ಅಟ್ಯಾಕ್ ಎಂಬುದಾಗಿ ಹೇಳಬೇಕು. ಅದನ್ನು ಹೊಡೆದು ಶಿಲುಬೆಯಲ್ಲಿ ಅದನ್ನು ಹೋಗಿ ಜಡಿದು ನಾವೇನು ಮಾಡಬೇಕು? ಓಟಕ್ಕೆ ಫಿಟ್ ಆಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಓಟಕ್ಕೆ ಹೋಗುವುದಾಗಬೇಕು. ಸೊ ಈ ದಿನ ವುಮೆನ್ಸ್ ಮೀಟಿಂಗ್ ಇದೆ. ನಿಮ್ಮಲ್ಲಿ ಯಾರೆಲ್ಲ ಆ ದಿನ ಗುರುವಾರ ದಿವಸ ಇದೆ, ಫ್ರೀ ಇದ್ದವರೆಲ್ಲರೂ ಹೋಗ್ರಿ. ದೇವರು ನಿಮ್ಮನ್ನಲ್ಲಿ ಆಶೀರ್ವದಿಸ್ತಾನೆ. ಏನಾದರೂ ಸಹಾಯ ಬೇಕಾದಲ್ಲಿ ನಮಗೆ ಕೇಳ್ರಿ, ನಾವು ನಿಮಗೆ ಸಹಾಯಿಸುವರಾಗಿದ್ದೇವೆ. ಸಾಕ್ಷಿ ಯಾರ್ದಾದ್ರೂ ಇದ್ದರೆ ನೀವು ಹೇಳ್ಬೋದು. ನಾನು ನಿಮ್ಮ ಸಾಕ್ಷಿಯನ್ನು ಕೇಳಿ ನಂತರ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಯಾರ್ದು ಸಾಕ್ಷಿ ಇಲ್ಲ, ಪರವಾಗಿಲ್ಲ, ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ತಲೆ ಬಾಗಿಸಿ ದೇವರ ಮುಂದೆ, ದೇವರ ಈ ದಿನ ನನಗೋಸ್ಕರ ಏನನ್ನ ಇಟ್ಟಿದ್ದೀಯಪ್ಪ ದೇವರೇ, ಅದರಿಂದ ನನ್ನನ್ನು ಆಶೀರ್ವದಿಸು ದೇವರೇ. ಈ ದಿನ ನಾನು ಬರಿಗೈಯಿಂದ ಹೋಗಬಾರ್ದು ಕರ್ತನೆ, ನಿನ್ನಿಂದ ಹೊಂದಿಕೊಂಡು ಹೋಗ್ಬೇಕಪ್ಪ ಕರ್ತನೆ ಯೇಸುವೇ. ತಂದೆ, ಈ ದಿನ ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿ ಸ್ತೋತ್ರಗಳು ನಿನಗೆ ಸಲ್ಲಿಸ್ತೇವಪ್ಪ. ಜೀವವುಳ್ಳ ವಾಕ್ಯದಿಂದ ನಮ್ಮ ಜೊತೆ ಮಾತನಾಡು. ಆ ವಾಕ್ಯಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ಬದಲಾವಣೆ ತರುವ ಹಾಗೆ ನಮ್ಮ ಜೊತೆ ಮಾತನಾಡು ಕರ್ತನೆ. ನಾವು ವಾಕ್ಯಗಳನ್ನು ಕೇಳುವಾಗ ದೇವರೇ, ಇವು ಜೀವವುಳ್ಳ ವಾಕ್ಯ ಅನ್ನುವಂಥ ಗೌರವ ನಮ್ಮಲ್ಲಿರಲಿ ಕರ್ತನೆ. ನಾವು ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿ ತನ್ನ ಜೀವಿತವನ್ನು ಬದಲಾಯಿಸಿಕೊಳ್ಳುವುದು ಯಾವುದರಿಂದ? ಅದು ದೇವರ ವಾಕ್ಯದಿಂದ. ಹೌದು, ಈ ದಿನ ಸ್ವಾಮಿ ನಿನ್ನ ವಾಕ್ಯದಿಂದ ನಮ್ಮ ಜೊತೆ ಮಾತನಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ, ಆಮೆನ್, ಆಮೆನ್. Thank you, Jesus.
ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೊ ಈ ದಿನ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಗಣರಾಜ್ಯೋತ್ಸವದ ದಿನ ಎಂಬುದಾಗಿ. ಸೊ ನಮ್ಮೆಲ್ಲರಿಗೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಲಿ, ಅದರಿಂದ ನಾವು ಬೈಬಲ್ದಲ್ಲಿರುವಂಥ ವಾಕ್ಯಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ. ಸೊ ಇದೇ ದಿನ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 3 ವರ್ಷಗಳಾದ ಮೇಲೆ, ಯಾಕಂದರೆ ಆ 3 ವರ್ಷಗಳಲ್ಲಿ ಬಹಳ ಪರಿಶ್ರಮ ಪಟ್ಟು ಸಂವಿಧಾನ ರಚನೆ ಮಾಡಿದ್ದಾರೆ. ಯಾಕಂತಂದರೆ ಅವರ ಕಾಲದಲ್ಲಿ ನಡೆದಂಥ ಘಟನೆಗಳು, ಸನ್ನಿವೇಶಗಳು ಮುಂದಿನ ತಲೆಮಾರುಗಳಿಗೆ ಅವು ಯಾವುದೇ ರೀತಿಯಾದಂಥ ಜೀವನ ಮಾಡಲಿಕ್ಕೆ ತೊಡಕುಗಳು ಆಗಬಾರ್ದಂಥೇಳಿ ಆ ಸಂವಿಧಾನವನ್ನು ಬಹಳ ಯೋಚನೆ ಮಾಡಿ ದೊಡ್ಡ ದೊಡ್ಡ ಜ್ಞಾನಿಗಳು ಒಂದು ಕಡೆ ಕುಳಿತುಕೊಂಡು ಬರೆದಿರುವುದನ್ನು ನಾವು ನೋಡುತ್ತೇವೆ. ಸೊ ಈ ದಿನ ನಾವು ಒಂದು ವೇಳೆ ಸಂಡೇ ಸ್ಕೂಲ್ ಇಲ್ಲದೆ ಹೋದರೂ ಪರವಾಗಿಲ್ಲ, ನಾವು ದೇವ್ರ ವಾಕ್ಯ ಕೇಳಿಸ್ಕೊಳ್ಳೋಣ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೊ ಆಗ ಸಂವಿಧಾನ ರಚನೆ ಮಾಡಲಾಯಿತು. ಆಮೇಲೆ ಅದನ್ನು ರಚನೆ ಮಾಡಿದಾಗ ಅನೇಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕಂತಂದರೆ ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಹಿಂದೆ ಭಾಳ ವಿಭಿನ್ನವಾದಂಥ ಪಂಗಡಗಳಿರುವುದನ್ನು ನಾವು ನೋಡ್ತೇವೆ. ಸೊ ಒಂದೊಂದು ವಿಚಾರಗಳನ್ನು ನೋಡಿದ್ರೆ ನಂಬಲಿಕ್ಕೇ ಆಗೋದಿಲ್ಲ. ಸೊ ಆ ರೀತಿಯಾದಂಥ ಕಠಿಣವಾದಂಥ ಪದ್ಧತಿಗಳು, ಸಂಸ್ಕೃತಿಗಳು ಇದ್ದಾಗ ಈ ಎಲ್ಲ ಜನರು ಸೇರಿ ಆ ಒಂದು ಪುಸ್ತಕವನ್ನು ರಚಿಸಿದಾಗ ಅದು ಜನವರಿ 26ನೇ ತಾರೀಕಿಗೆ ಸಂಪೂರ್ಣವಾಗಿ ಸಜ್ಜುಗೊಂಡು ಅದನ್ನು ದೇಶದ ಎಲ್ಲ ದೊಡ್ಡ ದೊಡ್ಡ ಪ್ರಜೆಗಳು ಇದು ಸರಿಯಾಗಿದೆ ಎಂಬುದಾಗಿ ಅದನ್ನು ಏನು ಮಾಡಿದ್ರು, ಆ ದಿನ ಸಿದ್ಧ ಮಾಡಿ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಆ ಸಂವಿಧಾನವನ್ನು ಕೊಡಲಾಯಿತು. ಆ ಸಂವಿಧಾನ ಮೊದಲು ಎಲ್ಲರಿಗೂ ಸಿಗ್ತಾ ಇರಲಿಲ್ಲ, ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಸಿಗುವ ಹಾಗೆ, ಅದರ ಬಗ್ಗೆ ತಿಳುವಳಿಕೆ ಬರುವ ಹಾಗೆ ಆ ದಿನದಿಂದ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಾರಂಭವಾಯಿತು. ಆದರೆ ಅದು ಹುಟ್ಟಿದ್ದು ಯಾವಾಗ ಅಂತ ಹೇಳುವಾಗ ಇದೇ ಜನವರಿ 26ನೇ ತಾರೀಕಿಗೆ. ಸೊ ಆ ದಿನ ನಮಗಿರುವಂಥ ಬಾವುಟವನ್ನು ಹಾರಿಸುವುದಿಲ್ಲ, ಆದರೆ ಅದನ್ನು ಅಲ್ಲಿಯೇ ಮೊದಲೇ ಅದನ್ನು ಒಂದು ಫೋಲ್ಡ್ ಮಾಡಿ ಇಡಲಾಗಿರ್ತದೆ. ಅದನ್ನು ಆ ದಿನವೇ ಏನು ಮಾಡ್ತಾರೆ, ಅದನ್ನು ಬಿಚ್ಚಿ ಹಾರಿಸ್ತಾರೆ. ಅದೇನು ತೋರಿಸ್ತದೆ ಅಂತಂದರೆ, ನಮಗೆ ಇಲ್ಲಿವರೆಗೂ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು, ಮತ್ತು ಈಗ ಆ ಸ್ವತಂತ್ರವಾದ ನಮ್ಮ ದೇಶದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವುದಕ್ಕೆ ಒಂದು ಮಾರ್ಗದರ್ಶನದ ಪುಸ್ತಕ ನಮಗೆ ಸಿಕ್ಕಿತು. ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟವು, ನಮಗೆ ಈಗ ಜ್ಞಾನ ಮಾರ್ಗ ಸಿಕ್ಕಿತ್ತು ಅನ್ನುವ ರೀತಿಯಲ್ಲಿ. ಸೊ ಪ್ರತಿಯೊಬ್ಬರಿಗೆ ಆ ದಿನ ನೆನಪಿನಲ್ಲಿಡುವುದಕ್ಕಾಗಿ ಈ ದಿನವನ್ನು ಆಚರಣೆ ಮಾಡಲಾಗ್ತದೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಯ್ತು ರಿಪಬ್ಲಿಕನ್ ಡೇ ಎಂಬುದಾಗಿ ಹೇಳುವಾಗ? ಆಮೇನ್. ಸೊ ಒಂದು ವೇಳೆ ಇದಿಲ್ಲದೆ ಹೋಗಿದ್ರೆ ನಾವೆಲ್ಲ ಸುರಕ್ಷಿತವಾಗಿರ್ತಾ ಇರುವುದು ಬಹಳ ಅಸಾಧ್ಯವಾಗಿತ್ತು. ಸೊ ಅದಿರುವುದರಿಂದ ಈ ದಿನ ನಮ್ಮ ದೇಶ ಸುಂದರವಾದ ದೇಶವಾಗಿದೆ. ಅದೇ ಸಮಯದಲ್ಲಿ ನಾವು ನಮ್ಮ ಈ ಒಂದು ದಿನ ನಮಗೆ 1947ರಲ್ಲಿ ಒಂದು ಸಿಕ್ಕಂಥ ಸ್ವಾತಂತ್ರ್ಯತೆಗೆ ಡೆಲ್ಲಿಯಲ್ಲಿರುವಂಥ ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಯಿಂದ ಧ್ವಜ ಹಾರಿಸಲಾಗ್ತದೆ. ಆಮೇಲೆ ಈ ದಿನ ಇದು ರಾಷ್ಟ್ರಪತಿಯವರು ಸೇರಿ, ನಮ್ಮ ದೇಶದ ರಾಷ್ಟ್ರಪತಿಯವರು ಈ ಧ್ವಜವನ್ನು ಹಾರಿಸ್ತಾರೆ. ಈ ಸಮಯದಲ್ಲಿ ಎಲ್ಲರಿಗೆ ಆ ರಾಷ್ಟ್ರಪತಿಯವರು ಪುರಸ್ಕಾರ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೊ ಈ ದಿನ ನಾವು ನಮ್ಮ ಒಂದು ಬೈಬಲ್ದಲ್ಲಿ ದೇವರು ನಮಗೂ ಕೂಡ ಕೆಲವು ಸಂಗತಿಗಳನ್ನು ಕೊಟ್ಟಿದ್ದಾನೆ. ಸೊ ಆ ದಿನ ನಮ್ಮ ದೇಶದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂಥ ಮಾರ್ಗದರ್ಶನದ ಪುಸ್ತಕ ಕೊಡಲಾಗಿದ್ದರೆ, ನಮಗೆ ಇಡೀ ಮಾನವ ಕುಲಕ್ಕೆ, ಸೊ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದವನೆಲ್ಲರಿಗೆ ಅವನು ಹೇಗೆ ಬದುಕಬೇಕು, ಅವನು ಹೇಗೆ ಆಶೀರ್ವಾದ ಹೊಂದಬೇಕು, ಅವನ ಸೃಷ್ಟಿಕರ್ತನನ್ನು ಅವನು ಹೇಗೆ ಆರಾಧನೆ ಮಾಡಬೇಕು,
ಅವನಿಗಾಗಿ ಹೇಗೆ ಬದುಕಬೇಕು, ಅವನಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ದೇವರು ಈ ಸತ್ಯವೇದ ಎಂಬ ಪುಸ್ತಕವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಆಮೆನ್, ಆಮೆನ್. ಸೊ ಭಾಳಷ್ಟು ಜನ ಹೇಳ್ತಾರೆ ಇದನ್ನು ಮನುಷ್ಯರೇ ಬರೆದಿದ್ರು ಎಂಬುದಾಗಿ. ನಿಜ, ಮನುಷ್ಯರೇ ಬರೆದಿದ್ದಾರೆ. ಆದರೆ ಆ ಮನುಷ್ಯರು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಇದ್ದವರಾಗಿದ್ದರು. ಆ ದೇವರ ಆತ್ಮನ ಪ್ರೇರಣೆಯಿಂದಲೇ ಇದನ್ನು ಅವರು ಬರೆದಿದ್ದಾರೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಆಮೆನ್. ಸೊ ಚರಿತ್ರೆ ಬಗ್ಗೆ ಹೋಗುವಾಗ ಸತ್ಯವೇದದಲ್ಲಿ ನಮಗೆ ಬಹಳ ಸಮಯ ಬೇಕು. ಮತ್ತು ನಾವು ಸತ್ಯವೇದದಲ್ಲಿ ನೋಡುವುದಾಗಿದ್ದರೆ, ಈಗ ದೊಡ್ಡ ದೊಡ್ಡ ರಾಜರುಗಳ ಆಳ್ವಿಕೆ ಮುಗಿಯುವಂಥ ಸಮಯದಲ್ಲಿ ನಮಗೆ ಸತ್ಯವೇದದಲ್ಲಿ ಎಜ್ರ, ನೆಹೆಮೀಯ ಅನ್ನುವಂಥ ಈ ಮಹಾಸೇವಕರುಗಳನ್ನು ನಾವು ನೋಡ್ತೇವೆ. ಆ ಸೇವಕರುಗಳು ನಮ್ಮ ದೇಶ ಮತ್ತೆ ಈಗ ಸ್ಥಾಪನೆಯಾಗಿದೆ. ಈ ದೇಶಕ್ಕೆ ನಮಗೆ ಬೇಕಾಗಿರುವಂಥ ಪುಸ್ತಕ ಯಾವುದು? ಅದು ಬೈಬಲ್ ಆಗಿದೆ. ನಾವು ಅದನ್ನು ಏನು ಮಾಡಬೇಕು? ಭಾಗ ಭಾಗವಾಗಿ ಇಡಬಾರ್ದು, ಅದನ್ನು ಎಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಬೇಕಂಥೇಳಿ ಅವರೆಲ್ಲರೂ ಆ ದಿನಗಳಲ್ಲಿ ಬಹಳ ಕಷ್ಟಪಟ್ಟರು. ಸೊ ಅದರಲ್ಲಿ ಎಜ್ರ, ನೆಹೆಮೀಯ ಅನ್ನುವಂಥವ್ರು, ಎಜ್ರ ಅನ್ನುವಂಥವನು ಬೈಬಲನ್ನು ಬಹಳ ಚೆನ್ನಾಗಿ ಅರಿತುಕೊಂಡಂಥ ವ್ಯಕ್ತಿ. ಸೊ ಆ ಕಾಲದಲ್ಲಿ ಅವರು ಈ ಪುಸ್ತಕವನ್ನು ರಚನೆ ಮಾಡಿ ಅವರ ಸಮಯದಲ್ಲಿ ಎಲ್ಲ ಸ್ಥಳಗಳಲ್ಲಿ ಈ ರೀತಿ ದೇವಾಲಯಗಳನ್ನು ಅವರು ಕಟ್ಟಿದರು. ಅವುಗಳಿಗೆ ನಾವು ಬೈಬಲ್ದಲ್ಲಿ ಯೇಸು ಸ್ವಾಮಿ ಕಾಲದಲ್ಲಿ ಏನಂತೇಳಿ ನೋಡ್ಕೊಳ್ತೇವೆ? ಸಭಾ ಮಂದಿರಗಳು. ಪಕ್ಕದವ್ರಿಗೆ ಹೇಳ್ರಿ, ಸಭಾ ಮಂದಿರಗಳು ಎಂಬುದು. ಸೊ ಅವನ್ನೆಲ್ಲ ಯಾರು ಕಟ್ಟಿದ್ರಿ? ದೇವ್ರು ನಂಬಿದ್ರೆ ತಾನೇ ಎಲ್ಲ ಆಗ್ಬಿಡ್ತೈತ್ರಿ, ತಾನೇ ಆಗ್ತೈತ್ರಿ ಎಲ್ಲರಿಗೂ. ಹಲ್ಲೆಲೂಯ, ತಾನೇ ಆಗ್ತದ? ಈ ಹಾಲ್ ತಗೊಳಕ್ಕೆ ಒಬ್ಬನ ಕಡೆ ಹಂಗೆ ತಾನೇ ಬಂದ್ಬಿಡ್ತಾ? ಸೃಷ್ಟಿ ಆಯ್ತಾ? ಹಲ್ಲೆಲೂಯ. ಈ ಹಾಲ್ ಪಡಿಕೊಳ್ಳುವುದಕ್ಕಾಗಿಯೂ ಕೂಡ ಹಿಂದೆ ಅನೇಕರ ಪರಿಶ್ರಮ ಇದೆ. ಆಮೇನ್. ಸೊ ಅದೇ ರೀತಿ ನಮಗೆ ಈ ಪುಸ್ತಕ ಇಷ್ಟು ಸುಂದರವಾಗಿ ಸಿಗಬೇಕಪ್ಪ ಅಂತಂದರೆ ನಾವಿಲ್ಲಿ ಒಳ್ಳೆ ಚೇರ್ ಮೇಲೆ ಕುಂತು ಬರೀ ಕೇಳ್ತಾ ಇದ್ದೇವೆ. ಆದರೆ ಅವರು ತಮ್ಮ ಜೀವವನ್ನು ತ್ಯಾಗ ಮಾಡಿ, ತಮ್ಮ ಸಮಯಗಳನ್ನು ತ್ಯಾಗ ಮಾಡಿ, ನಾನು ಒಬ್ಬ ಮಿಷನರಿ ಬಗ್ಗೆ ಓದ್ತಾ ಇದ್ದೆ, ಜೆಡ್ಸನ್ ಅಂಥೇಳಿ. ಆ ವ್ಯಕ್ತಿ ಟೈಪಿಂಗ್ ಮಾಡ್ತಾನೆ ಅವನಿಗೆ ಅನಾರೋಗ್ಯ ಬಂದ್ಬಿಡ್ತು. ಯಾಕಂದರೆ ರಾತ್ರಿ 2 ಗಂಟೆಯವರೆಗೆ ಅವನಿರುವಂಥ ಬರ್ಮಾ ದೇಶಕ್ಕೆ ಅಲ್ಲಿರುವಂಥ ಭಾಷೆಯಲ್ಲಿ, ತಾನು ಇಂಗ್ಲೆಂಡ್ ದೇಶದಿಂದ ಬಂದಿದ್ದ, ಅವರ ಭಾಷೆಯಲ್ಲಿ ಬೈಬಲನ್ನು ರೆಡಿ ಮಾಡಲಿಕ್ಕೆ ಆ ದಿನಗಳಲ್ಲಿ ಕಂಪ್ಯೂಟರ್ ಇರಲಿಲ್ಲ. ಈ ದಿನ ಎಲ್ಲ ಬೇಗ ಆಗ್ತಾ ಇದೆ. ಹಲ್ಲೆಲೂಯ. ಎಲ್ಲರೂ ಇಲ್ಲೇ ಇದ್ರಲ್ಲ? ಎಲ್ಲರೂ ಇಲ್ಲಿದ್ದೀರಿ? ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಪಕ್ಕದವ್ರಿಗೆ ಹೇಳ್ರಿ, ಹ್ಯಾಪಿ ರಿಪಬ್ಲಿಕನ್ ಡೇ ಎಂಬುದಾಗಿ. ಸೊ ಈ ದಿನ ನಾವು ನೋಡ್ತಾ ಇದ್ದೇವೆ. ಸೊ ಈ ರೀತಿ ಅವರು ಬಹಳ ಪರಿಶ್ರಮ ಪಟ್ಟು ಸತ್ಯವೇದವನ್ನು ರೆಡಿ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ. ಸೊ ಆ ದಿನಗಳಲ್ಲಿ, ಅವರ ಕಾಲದಲ್ಲಿ, ಎಜ್ರ ನೆಹೆಮೀಯನ ಕಾಲದಲ್ಲಿ ಮಲಾಕಿಯವರೆಗೆ ನಮಗೆ ಒಂದು ಒಳ್ಳೆ ಪುಸ್ತಕ ಸಿಕ್ತು. ಅಲ್ಲಿವರೆಗೆ ಬೈಬಲ್ದಲ್ಲಿರುವಂಥ ಭಕ್ತರು ದೇವರಿಗಾಗಿ ಎಂತೆಂಥ ಸೇವೆ ಮಾಡಿದರು, ಅವರು ಎಂತೆಂಥ ದಾಹದಿಂದ ಅವರು ಮುಂದೆ ಹೋದರು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಸೊ ಅವರ ಕೈಯಲ್ಲಿ ಅದು ಸಿಕ್ಕಾಗ, ಅದು ನಮ್ಮ ಯೇಸು ಕ್ರಿಸ್ತನ ಕಾಲದಲ್ಲಿ ಅವೇ ಸಭಾಮಂದಿರಗಳು, ಅವರು ಕಟ್ಟಿರುವಂಥ ಸಭಾಮಂದಿರಗಳಲ್ಲಿಯೇ ಯೇಸು ಸ್ವಾಮಿ ಹೋಗಿ ಸಭೆಯಲ್ಲಿ ಉಪದೇಶ ಮಾಡ್ತಾ ಇದ್ದ. ಅಲ್ಲಿ ಯಾಕೆ ಕೆಲವು ಜನ ಯೇಸುವನ್ನು ವಿರೋಧ ಮಾಡ್ತಾ ಇದ್ರು ಅಂತಂದರೆ, ಆ ಕಾಲದಲ್ಲಿ ರೋಮನ್ನರ ಆಳ್ವಿಕೆಯಲ್ಲಿ ಅವರ ಸಭಾಮಂದಿರಗಳಿರುವಂಥ ಆ ಎಲ್ಲ ಸ್ಥಳಗಳಲ್ಲಿ ರೋಮನ್ನರಿಗೆ ಮುಖ್ಯ ವ್ಯಕ್ತಿಯಾದಂಥ ಸೈಸರ್
ಜೂಲಿಯಸ್ ಸೀಸರ್ ಎಂಬುದಾಗಿ ಆ ವ್ಯಕ್ತಿ, ಆತನೇನಾಗಿದ್ದ, ಆ ದಿನ ದೊಡ್ಡ ಕ್ಷೇತ್ರವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಆಗ ಯಹೂದಿಗಳಲ್ಲಿ ಅವನ ಮಾತಿನಂತೆ ನಡೆಯುವವರು ಇದ್ದರು. ಅವನ ಮಾತಿನಂತೆ ಹೆರೋದ್ ಅನ್ನುವಂಥ ಅರಸನಿನ ಒಂದು ಯೋಚನೆಯಿಂದ ಅವರು ಆಗಿರುವಂಥ ದೇವಾಲಯವನ್ನು ಬಹಳ ಭವ್ಯ ಮಾಡಿದರು. ಆದರೆ ಅದು ದೇವರ ಪ್ರೇರಣೆ ಆಗಿರಲಿಲ್ಲ, ಅದು ಪಾಲಿಟಿಕ್ ಲೀಡರ್ನ ಒಂದು ಪ್ರೇರಣೆಯಿಂದ ಆಗಿತ್ತು. ಮತ್ತು ಆ ಪ್ರೇರಣೆಯಂತೆ ಅದನ್ನು ಭವ್ಯ ಮಾಡಲಾಗಿ ಆ ಹೆರೋದ್ ಅಲ್ಲಿರುವಂಥ ಅಧಿಕಾರಿಗಳ ಸಲಹೆಯಂತೆ ಅಲ್ಲಿ ಯಾರು ಪೂಜಾರಿಗಳಾಗಿದ್ದರು, ಹೆರೋದನ ಮಾತನ್ನು ಕೇಳುವವರು ಸದ್ದುಕಾಯರ ಕೆಲಸವನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಅಲ್ಲಿ ಎರಡು ಪಂಗಡಗಳನ್ನು ನಾವು ನೋಡ್ತೇವೆ, ಫರಿಸಾಯರು, ಸದ್ದುಕಾಯರು ಎಂಬುದಾಗಿ. ಅದಕ್ಕೋಸ್ಕರ ಬೈಬಲ್ದಲ್ಲಿ ಫರಿಸಾಯರು, ಸದ್ದುಕಾಯರು ಅನ್ನುವಂಥವರನ್ನು ನಾವು ನೋಡ್ತೇವೆ. ಆಮೇನ್. ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ತಾ ಇದ್ರಿ? ಆಮೇನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳುವಂಥ ಬೋಧನೆ ಅದು ಡೈರೆಕ್ಟಾಗಿ ಅವ್ರಿಗೆ ಶೂಟ್ ಆಗ್ತಾ ಇತ್ತು. ನೀನು ಮಾಡ್ತಾ ಇರೋದು, ಇವನು ದಂಗೆ ಎಬ್ಬಿಸ್ತಾ ಇದ್ದಾನೆ ಎಂಬುದಾಗಿ ಅನೇಕರು ಯೇಸು ಸ್ವಾಮಿಗೆ ವಿರೋಧವಾಗಿ ಬಂದರು. ಆದರೆ ಯೇಸು ಸ್ವಾಮಿಯ ಸೇವೆಯನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾ? ಯೇಸು ಸ್ವಾಮಿಯ ಹಿಂದೆ ಯಾವುದೇ ಜೂಲಿಯಸ್ ಸೀಸರ್ ಇರಲಿಲ್ಲ, ಯಾವುದೇ ಅಗಸ್ಟಸ್ ಅನ್ನುವಂಥ ವ್ಯಕ್ತಿ ಇರಲಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸುವಿನ ಹಿಂದೆ ಪರಲೋಕ ಭೂಲೋಕವನ್ನು ಉಂಟು ಮಾಡಿರುವಂಥ ದೇವರು ತಾನೇ ಇದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್, ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ಆ ಯೇಸು ನಮ್ಮೆಲ್ಲರಿಗಾಗಿ ಒಂದು ಹೊಸ ಒಡಂಬಡಿಕೆಯನ್ನು ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ ತನ್ನ ಶಿಷ್ಯರುಗಳ ಮೂಲಕ. ಈಗ ನಮಗೆ ಹಳೆ ಕಾಲದ ಭಕ್ತರ ಮಾತುಗಳು, ದೇವರ ಸೇವೆ ಕೂಡ ನಾವು ನೋಡ್ತೇವೆ. ಈಗ ನಮಗೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಯೇಸು ಸ್ವಾಮಿಯ ಒಂದು ಆಜ್ಞೆಯಂತೆ ನಡೆದು ಜೀವಿಸಿ ಸೇವೆ ಮಾಡಿರುವಂಥ ಜನರ ಜೀವನ ಚರಿತ್ರೆಯ ಪುಸ್ತಕವು ಕೂಡ ಈ ಹೊಸ ಒಡಂಬಡಿಕೆಯಾಗಿ ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಬೋಧನೆ ಮಾಡಿರುವಂಥ ಬೋಧನೆಯನ್ನು ಕೂಡ ನಾವು ಇಲ್ಲಿ ನೋಡುವುದಾಗಿದ್ದೇವೆ. ಎಲ್ಲರಿಗೂ ಅರ್ಥ ಆಗ್ತಾ ಇದ್ರಿ? ಆಮೇನ್. ಪಕ್ಕದವ್ರಿಗೆ ಹೇಳ್ರಿ, ನನಗೆ ಅರ್ಥ ಆಗ್ತಾ ಇದೆ ಎಂಬುದಾಗಿ ಸ್ವಲ್ಪ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಆ ದಿನ ದೇವರು ಒಂದು ಮಾತನ್ನು ಹೇಳಿದ. ಈಗ ನಾವು ರಿಪಬ್ಲಿಕನ್ ಡೇ ದಿವಸ ಅದನ್ನು ಓದಿಕೊಳ್ತಾ ಇದ್ದೇವೆ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದಲ್ಲಿ 31ರಿಂದ 34. ಯಾರು ಓದ್ತೀರಿ? ನೀವು ಮೈಕ್ ತೊಗೊಂಡು ಹೋದ್ರಿ, ಅಂದರೆ ಮೈಕ್ ದಿಂದ ಓದಿದ್ರೆ ಸ್ವಲ್ಪ ಎಲ್ಲರಿಗೂ ಗೊತ್ತಾಗ್ತದೆ. ನೀವು ಯಾರು ಓದೋರು ಕೈ ಮೇಲೆ ಎತ್ತಿದ್ರೆ, ತೆಗೆದಿದ್ರೆ ಅವ್ರ ಕಡೆ ಹೋಗಿ ಮೈಕ್ ಕೊಡಲಾಗ್ತದೆ. ಮೂವತ್ತೊಂದನೇ ಅಧ್ಯಾಯದಲ್ಲಿ 31ನೇ ವಚನದಿಂದ 34ನೇ ವಚನದವರೆಗೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು.
ನನ್ನ ಧರ್ಮ ಉಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಇದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನ್ನ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಆಮೆನ್. ಸೊ ಇಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ಒಂದು ದಿನ ನಿಮ್ಮೆಲ್ಲರಿಗೋಸ್ಕರ ನಾನು ಒಂದು ಹೊಸ ಒಡಂಬಡಿಕೆ ಮಾಡಿಕೊಳ್ತೇನೆ, ಅಂದರೆ ಹೊಸ ನಿಮಗೆ ನಿಯಮಗಳನ್ನು ಕೊಡ್ತೇನೆ. ಹಲ್ಲೆಲೂಯ. ಸೊ ನಮಗೆ ಈ ದಿನ ಏನು ಕೊಡಲಾಯಿತು? ಸಂವಿಧಾನದ ಒಂದು ಪ್ರತಿಯನ್ನು ನಮಗೆ ಕೊಟ್ಟು ನೀವು ಸ್ವತಂತ್ರವಾಗಿ ನಮ್ಮ ದೇಶದಲ್ಲಿ ಜೀವಿಸ್ರಿ ಮತ್ತು ಈ ಪುಸ್ತಕದ ಎಲ್ಲ ಮಾತುಗಳನ್ನು ದೇಶದ ಹಿತಕ್ಕಾಗಿ ಕೈಕೊಳ್ರಿ ಎಂಬುದಾಗಿ. ಹಲ್ಲೆಲೂಯ. ಸೊ ಅದೇ ರೀತಿ ದೇವರು ಇಸ್ರಾಯೇಲ್ ಜನರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ನೋಡ್ರಪ್ಪ, ನಿಮ್ಮ ಜೊತೆ ನಾನೇ ಎದ್ದುಕೊಂಡು ನಿಮ್ಮನ್ನು ಮೋಶೆಯ ಮೂಲಕ ಮಾತನಾಡಿದ್ರು ನೀವು ನನ್ನ ಮಾತುಗಳನ್ನು ಕೈಕೊಂಡು ನಡಿಲಿಲ್ಲ ಮತ್ತು ಕೆಲವರು ನೀವು ಅವುಗಳನ್ನು ಅನುಸರಿಸಲಿಲ್ಲ. ಆದರೆ ಒಂದು ದಿನ ಬರ್ತದೆ, ಆ ದಿನದಲ್ಲಿ ನಾನು ಮೋಶೆ ಸೇವಕರನ್ನು ಎಬ್ಬಿಸಿ ಅವರು ಪುಸ್ತಕವನ್ನು ತೆರೆದು ಎಲ್ಲ ತೆಗೆದು ಅವರು ಓದಿ ಹೇಳಿ ಆಮೇಲೆ ನೀವು ಕೇಳುವ ಹಾಗೆ ಮಾಡುವುದಿಲ್ಲ. ನಿಮ್ಮೆಲ್ಲರ ಕೈಯಲ್ಲಿಯೇ ದೇವರ ವಾಕ್ಯ ಇರ್ತದೆ ಎಂಬುದಾಗಿ. ಹಲ್ಲೆಲೂಯ. ಅಷ್ಟೇ ಅಲ್ಲ, ಆ ಪುಸ್ತಕವನ್ನು ನಾನು ನಿಮ್ಮ ಹೃದಯದಲ್ಲೇ ಬರೆದು ಬಿಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಆಮೆನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸೊ ಈ ದಿನ ನಮಗೂ ಕೂಡ ನಾವು ಜ್ಞಾಪಿಸ್ಕೊಳ್ಬೇಕು, ದೇವರು ನಮಗೂ ಕೂಡ ಒಂದು ಪುಸ್ತಕವನ್ನು ಕೊಟ್ಟಿದ್ದಾನೆ, ನಮಗೂ ಕೂಡ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಆ ದಿನ ಪ್ರವಾದನೆ ಮಾಡಲಾಯಿತು, ಆದರೆ ನಮ್ಮ ಕಾಲದಲ್ಲಿ ಆ ಪ್ರವಾದನೆ ನೆರವೇರಿತು. ಆ ಒಂದು ಒಡಂಬಡಿಕೆ ಬೇರೆ ಯಾವುದೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೆ ಮಾತನಾಡಿರುವಂಥ ಮಾತುಗಳೇ. ಆಮೆನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಅನೇಕ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಏನಂತೇಳಿ, ನಿಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿದ್ದೀರಷ್ಟೇ, ಅಲ್ಲಿಗೆ ನಿಲ್ಲಿಸುವುದಿಲ್ಲ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಹಲ್ಲೆಲೂಯ, ಆದರೆ ನಾನು ಅಂತನ್ನುವಾಗ ಅದೇನು ತೋರಿಸ್ತದೆ? ಅಧಿಕಾರ. ನಾನು ಅಂತನ್ನುವಾಗ ಅದೇನು ತೋರಿಸ್ತದೆ? ಅವನು ಸ್ಪೆಷಲ್ ಆಗಿದ್ದಾನೆ ಎಂಬುದಾಗಿ. ಅನೇಕ ಜನ ಈ ದಿನ ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೇನೆ, ಒಬ್ಬ ವ್ಯಕ್ತಿ ಇದ್ದಾನೆ ಜಾಕಿರ್ ನಾಯಕ್ ಅಂಥೇಳಿ. ಯೇಸು ಸ್ವಾಮಿ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿದ್ದಾನೆ. ಅದನ್ನು ತಿರುವು ಮರು ಮಾಡಿ ಹೇಳುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅದರ ಅರ್ಥ ಏನು? ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ, ಅಂದರೆ ನನ್ನನ್ನು ಹೊರತುಪಡಿಸಿ ಮತ್ತೊಬ್ಬನಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ನಮ್ಮ ದೇಶದಲ್ಲಿ ಒಂದು ಕುಂಭಮೇಳ ಅನ್ನುವಂಥ ಜಾತ್ರೆ ನಡೀತದೆ. ಸೊ ನೀವೆಲ್ಲ ಕೇಳಿದಿರಬಹುದು. ಹಲ್ಲೆಲೂಯ. ಯಾರಿಗಾದ್ರೂ ಗೊತ್ತ್ರಿ ಕುಂಭ ಅಂದರೆ ಏನಂತೇಳಿ? ನಾನು ಸ್ವಲ್ಪ ಕಲಿತಾ ಇದ್ದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಒಂದು ಮಡಿಕೆ ಅಂದರೆ ಒಂದು ಮಡಿಕೆ, ಆ ಮಡಿಕೆಯಲ್ಲಿ ಆ ಕಾಲದಲ್ಲಿರುವಂಥ ವಿಷ್ಣು ದೇವರು ಏನು ಮಾಡ್ತಾನಂತೆ, ಆ ಮಡಿಕೆಯನ್ನು ತೆಗೆದುಕೊಂಡು ಅದರೊಳಗಡೆ ಏನಿತ್ತಂತೆ? ಅಮೃತ ಇತ್ತಂತೆ. ಏನಿತ್ರಿ? ಪಕ್ಕದವ್ರಿಗೆ ಹೇಳ್ರಿ, ಅಮೃತ ಇತ್ತಂತೆ. ಇದು ವಿಷ್ಣು ಪುರಾಣ ಅನ್ನುವಂಥ ಪುಸ್ತಕದಲ್ಲಿ ಇರುವಂಥದ್ದು. ಹಲ್ಲೆಲೂಯ. ಪುರಾಣ ಅಂತಂದ್ರೇ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಆಗಿರಲೂಬಹುದು, ಆಗದೇ ಇದ್ದಿರಬಹುದು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸೊ ಅದನ್ನು ಕುಡಿದ್ರೆ ಯಾರಿಗೂ ಸಾವಿಲ್ಲ. ಆಗ ಅಲ್ಲಿ ದೇವತೆಗಳು ಬೆನ್ನತ್ತಿದ್ರಂತೆ ಅದನ್ನು ಕುಡಿಲಿಕ್ಕಾಗಿ. ಆದರೆ ದೇವತೆಗಳಿಗೆ ಉತ್ತಮವಾಗಿ ನ್ಯಾಯಬದ್ಧವಾಗಿ ಕೊಡಬೇಕಾಗಿತ್ತು.
ಆದರೆ ಅಲ್ಲಿ ಚರಿತ್ರೆ ಹೇಳ್ತದೆ, ಅಲ್ಲಿ ದಾನವರಿದ್ರಂತೆ. ಯಾರಿದ್ರಂತೆ? ರಾಕ್ಷಸರಿದ್ರಂತೆ. ಯಾರಿದ್ರು? ಬೈಬಲ್ದಲ್ಲಿ ರಾಕ್ಷಸರನ್ನು ನೋಡ್ತೇವೆ ನಾವು. ನಮ್ಮ ದೇಶದಲ್ಲಿಯೂ ರಾಕ್ಷಸರಿದ್ರ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನಮಗೂ ಬೇಕಂತೇಳಿ ಬೆನ್ನು ಹತ್ತಿದ್ರಂತೆ. ಆಗ ವಿಷ್ಣು ಅದನ್ನು ತೆಗೆದುಕೊಂಡು ಹೋಗುವಾಗ ಅದು ಅಲ್ಲೇ ಇಲ್ಲೇ ಬಿದ್ದು ಹೋಯ್ತಂತೆ. 4 ನದಿ ಒಳಗಡೆ ಅದು ಬಿತ್ತು. ಸೊ ಈ ದಿನ ಆ 4 ನದಿ ಒಳಗಡೆ 3 ವರ್ಷಕ್ಕೆ ಒಮ್ಮೆ ಈ ಒಂದು ಕುಂಭಮೇಳದ ಜಾತ್ರೆ ಮಾಡ್ತಾರೆ. 12ನೇ ವರ್ಷ ಬಂದಾಗ ಒಂದು ಮಹಾಕುಂಭ ಕುಂಭಮೇಳದ ಒಂದು ಮುಖ್ಯ ಜಾತ್ರೆಯನ್ನು ಅವರು ಮಾಡ್ತಾರೆ. ಹಲ್ಲೆಲೂಯಾ. ಅಂದರೆ ಅವರ ಒಂದು ತಿಳುವಳಿಕೆ ಏನಪ್ಪ ಅಂತಂದರೆ, ಈ ಕಾಲದಲ್ಲಿ ಆ 4 ನದಿಯಲ್ಲಿ ಆ ಒಂದು ಅಮೃತ ಬಿದ್ದಿದೆ ಅಂತಂದರೆ, ಆ ನದಿಗಳಲ್ಲಿ ನಾವು ಸ್ನಾನ ಮಾಡುವುದಾದರೆ, ಆ ನದಿಗಳಲ್ಲಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳುವುದಾದರೆ ನಮ್ಮ ಪಾಪ ತೊಳೆಯಲ್ಪಡುತ್ತದೆ, ನಮ್ಮ ಶಾಪ ನೀಗಿಸಲ್ಪಡುತ್ತದೆ, ನಾವು ಮುಕ್ತಿ ಹೊಂದುತ್ತೇವೆ, ನಮಗೆ ಸಾವೇ ಇಲ್ಲ ಎಂಬುದಾಗಿ ಅವರವರ ತಿಳುವಳಿಕೆ. ಆದರೆ ಒಂದು ತಿಳ್ಕೊಳ್ಬೇಕು, ಆ ದಿನ ಅದನ್ನು ಕುಡಿಲಿಕ್ಕೆ ಬರೀ ದೇವತೆಗಳಿರಲಿಲ್ಲ. ಯಾರಿದ್ರು? ರಾಕ್ಷಸರು ಇದ್ರು. ಈ ದಿನ ನಮಗೆ ಗೊತ್ತಿಲ್ಲ ಅಲ್ಲಿ ಯಾರ್ಯಾರಿದ್ದಾರೆ ಅಂತೇಳಿ. ಆಮೇನ್, ಹಲ್ಲೆಲೂಯಾ. ಸೊ ಅದೇ ನದಿಗಳಲ್ಲಿ ಈ ದಿನ ಆ ಒಂದು ಜಾತ್ರೆ. ಆದರೆ ನಮಗೆ ಬೈಬಲ್ ಏನು ಹೇಳ್ತದೆ? ಅವರ ನಂಬಿಕೆ ಏನು? ನಮಗೆ ಇಲ್ಲಿ ಸ್ನಾನ ಮಾಡುವುದಾದರೆ ಪಾಪ ತೊಳೆಯಲ್ಪಡುತ್ತದೆ, ನಾವು ಮುಕ್ತಿ ಹೊಂತೇವೆ, ನಿತ್ಯ ಜೀವ ಸಿಗ್ತದೆ ಎಂಬುದಾಗಿ. ಆದರೆ ನಮಗೆ ಅಪೊಸ್ತಲರ ಕೃತ್ಯದಲ್ಲಿ ದೇವರು ತನ್ನ ಒಂದು ವಾಕ್ಯವನ್ನು ಹೇಳಿದ್ದಾನೆ. ಯಾರಾದರೂ ಓದ್ತೀರಾ? ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನವನ್ನು ಓದ್ರಿ. प्रेषितों का पुस्तक में 4वां आयत और उसका 12वां वचन. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಎಲ್ಲೂ ಸಿಗುವುದಿಲ್ಲ, ಯಾವ ನದಿಯಲ್ಲಿಯೂ ಸಿಗುವುದಿಲ್ಲ. ಬೈಬಲ್ ಪ್ರಕಾರ ಯಾವುದೇ ಗುಡ್ಡದಲ್ಲಿಯೂ ಸಿಗುವುದಿಲ್ಲ, ಯಾವುದೇ ನೀರಿನಲ್ಲಿ ಸಿಗುವುದಿಲ್ಲ. ಆ ಹೆಸರಿನಿಂದಲೇ ಯಾವ ಹೆಸರು? ಕರ್ತನಾದ ಯೇಸುವಿನ ಹೆಸರು. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರಲ್ಲಿ ಕೊಡಲ್ಪಟ್ಟಿರುವಂತ ಯಾವ ಸೃಷ್ಟಿ ವಸ್ತುಗಳಿಂದಲೂ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ, ನಮಗೆ ನಿತ್ಯ ಜೀವ ಸಿಗುವುದಿಲ್ಲ, ನಮಗೆ ಪಾಪದಿಂದ ಬಿಡುಗಡೆ ಆಗುವುದಿಲ್ಲ, ನಾವು ಸ್ವರ್ಗ ಸೇರುವುದೇ ಇಲ್ಲ. ಆದರೆ ಒಂದೇ ಒಂದು ಹೆಸರು, ಅದು ಯೇಸು ಆಗಿದ್ದಾನೆ. ಆ ಹೆಸರಿನಿಂದ ಹೊರತುಪಡಿಸಿ ಮತ್ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಅದು ನಮ್ಮ ಕರ್ತನಾದ ಯೇಸುವಿನಿಂದಲೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸುಸ್ವಾಮಿ ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಸತ್ತು ನರಕಕ್ಕೆ ಹೋಗಬಾರ್ದು, ಸತ್ತು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತದೆ? ಅರ್ಥ ಆಗುವುದೊಂದು ಹಲ್ಲೆಲೂಯಾ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಮಗೆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ? ಯೇಸುವಿನೊಟ್ಟಿಗೆ ನಡೆದಿರುವಂಥ ಒಬ್ಬ ಪ್ರಿಯ ಶಿಷ್ಯ ಪೇತ್ರನು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಆ ಕಾಲದ ದೇವರನ್ನು ಹುಡುಕುವಂಥ ಜನರಿಗೆ ಹೇಳ್ತಾ ಇದ್ದಾನೆ, ಬರಬೇಕಾದ ರಕ್ಷಣೆ ನಿಮಗೆ ಯಾರಿಂದಲೂ ಸಿಗುವುದಿಲ್ಲ. ಯಾವ ಯೆರೂಸಲೇಮಿನಲ್ಲಿ ಹೋಗಿ ನೀನು ಒಂದು ಪವಿತ್ರವಾದ ಸ್ಥಳದಲ್ಲಿ ಕಾಲಿಟ್ಟು ಬಂದಿರುವುದರಿಂದ ನಿನಗೆ ಸಿಗುವುದಿಲ್ಲ. ನಾನು ಜಗತ್ತಿನಲ್ಲಿ 50 ದೇಶಗಳನ್ನು ನೋಡಿ ಬಂದಿದ್ದೇನೆ, ನಾನೇ ಪವಿತ್ರನು ಅನ್ನುವಂಥದ್ರಿಂದ ನನಗೆ ಸಿಗುವುದಿಲ್ಲ. ನಾನು ನಮ್ಮ ಭಾರತ ದೇಶದ ಪುಣ್ಯ ಕ್ಷೇತ್ರಗಳನ್ನು ನಾನು ಹೋಗಿ ಬಂದಿದ್ದೇನೆ ಅಂತಂದರೆ ನನಗೆ ರಕ್ಷಣೆ ಸಿಗುವುದಿಲ್ಲ, ನನಗೆ ಮುಕ್ತಿ ಸಿಗುವುದಿಲ್ಲ, ನನಗೆ ನಿತ್ಯ ಜೀವ ಸಿಗುವುದಿಲ್ಲ.
ಆ ಹೆಸರಿನಿಂದಲೇ ಹೊರತು, ಅಂದರೆ ಆ ಹೆಸರನ್ನು ಬಿಟ್ಟು, ಯಾವ ಹೆಸರು? ಕರ್ತನಾದ ಯೇಸುವಿನ ಹೆಸರನ್ನು ಬಿಟ್ಟು ಬೇರೆ ಯಾವುದರಿಂದಲೂ ನಮಗೆ ರಕ್ಷಣೆ ಸಿಗುವುದಿಲ್ಲ. ಆ ರಕ್ಷಣೆ ಯೇಸುವಿನಿಂದಲೇ ಸಿಗ್ತದೆ. ಆ ಕಾಲದ ಅನೇಕ ಸುಮಾರು 3,000 ಜನ ಅದೇ ಹೆಸರಿನಲ್ಲಿ ನಂಬಿಕೆ ಇಟ್ಟು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡು ನಾವು ಈ ದಿನದಿಂದ ಯೇಸುವಿನ ಶಿಷ್ಯರು, ಯೇಸುವನ್ನು ಹಿಂಬಾಲಿಸುವವರು, ಯೇಸುವನ್ನು ಅನುಸರಿಸುವವರು ಎಂಬುದಾಗಿ ತಮ್ಮನ್ನು ಒಪ್ಪಿಕೊಳ್ತಾರೆ. ಎಲ್ಲಿ? ಯಾರ ಮುಂದೆ? ತಮ್ಮ ಕುಟುಂಬಗಳ ಮುಂದೆ, ತಮ್ಮ ಜನರ ಮುಂದೆ, ತಮ್ಮ ಊರಿನ ಮುಂದೆ, ತಾವು ಜೀವಿಸುವಂಥ ಪ್ರತಿಯೊಂದು ಸ್ಥಳದಲ್ಲಿ ಅವರು ಒಪ್ಪಿಕೊಳ್ತಾರೆ, ನಾವು ಯೇಸುವನ್ನು ಹಿಂಬಾಲಿಸುವವರು, ಅವನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರು. ಪಕ್ಕದವ್ರಿಗೆ ಹೇಳ್ರಿ, ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರೆಂದಾಗಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಇನ್ನು ಅದರ ಚರಿತ್ರೆ ಹಿಂಗೆ ಹೇಳ್ತದೆ, ಅವರು 12ನ್ನು 12ಕ್ಕೆ ಗುಣಿಸಿದರೆ 144 ವರ್ಷ, 144 ವರ್ಷಕ್ಕೆ ಒಮ್ಮೆ ಮಹಾಕುಂಭಮೇಳ ಆಗ್ತದೆ ಎಂಬುದಾಗಿ. ಸೊ ಅಂದರೆ ಅವರ ನಂಬಿಕೆ ಏನಂತಂದರೆ, ಆ ಕಾಲದಲ್ಲಿ 144 ವರ್ಷಕ್ಕೆ ಒಮ್ಮೆ ಎಲ್ಲ ಗ್ರಹಗಳು ಒಂದೇ ಕಡೆ ಕೂಡಿ ಬರ್ತವೆ. ಅದಕ್ಕೋಸ್ಕರ ನಾವೆಲ್ಲ ದೇವರುಗಳಿಗೆ ಒಂದೇ ಸಾರಿ ನಾವು ಸಮರ್ಪಣೆ ಮಾಡ್ಬೋದು, ನಮ್ಮ ದೇವರನ್ನ ಆರಾಧನೆ ಮಾಡ್ಬೋದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಅವುಗಳನ್ನ ಎಲ್ಲ ಹೇಳಿ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಆದರೆ ಅವುಗಳ ಮೂಲಕ ನಮ್ಮ ಯೇಸುವಿನಿಂದ ನಮಗೆ ಏನು ಸಿಗುವಂಥದ್ದಾಗಿದೆ, ನಮ್ಮ ಯೇಸು ನಮಗಾಗಿ ಏನು ಮಾಡಿದನೋ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ರೀ? ಎಷ್ಟು ಜನರಿಗೆ ಆಶೀರ್ವಾದ ಆಗ್ತಾ ಇದೆ ಈ ದಿನ ವಾಕ್ಯ? ಆಮೇನ್. ಸೊ ಇನ್ನು ಸಂವಿಧಾನದ ವಿಷಯದಲ್ಲಿ ನಮಗೆ ಬೈಬಲ್ದಲ್ಲಿ ಇನ್ನೂ 2 ವಾಕ್ಯಗಳನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲನ ಪುಸ್ತಕದಲ್ಲಿ 36ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಓದಿಕೊಳ್ಳ್ರಿ. ಯೆಹೆಜ್ಕೇಲ 36ನೇ ಅಧ್ಯಾಯ 26ನೇ ವಚನ 27ನೇ ವಚನವನ್ನು ಓದ್ರಿ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ, ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಹಲ್ಲೆಲೂಯಾ. ನೋಡ್ರಿ, ದೇವರು ನಮಗೂ ಕೂಡ ಈ ಪುಸ್ತಕ ಕೊಡ್ತಾ ಇಲ್ವಾ? ಯಾವುದಕ್ಕೆ ಕೊಡ್ತಾ ಇದ್ದಾನೆ? ಆಮೆನ್, ಹಲ್ಲೆಲೂಯಾ. ನಾವು ದೇವರಿಂದ ಉಡುಗೊರೆಗಳನ್ನು ಹೊಂದಿಕೊಳ್ಳಬೇಕಂತೆ. ಈ ದಿನ ನಮಗೆ ರಾಷ್ಟ್ರಪತಿಯವರು ಅವರ ಮಧ್ಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೆ ಪುರಸ್ಕಾರಗಳನ್ನು ಕೊಡ್ತಾರೆ. ಆದರೆ ನಾವು ದೇವರು ನಮಗೆ ಕೊಟ್ಟಿರುವಂಥ ಪುರಸ್ಕಾರ, ಆಶೀರ್ವಾದ ಈ ದಿನ ಈ ಪುಸ್ತಕವಾಗಿದೆ. ಹಲ್ಲೆಲೂಯಾ. ಎಲ್ಲರೂ 1 ಗಂಟೆ ಮಾತ್ರ ನನ್ನ ಕಡೆ ನೋಡ್ರಿ, ಆಮೇಲೆ ನಾನು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ನೀವು ನನ್ನ ಕಡೆ ಯಾವಾಗ ನೋಡ್ತೀರಿ ಅಂತಂದರೆ, ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯಗಳನ್ನು ಓದುವಾಗ, ನಿಮ್ಮನ್ನು ಭೇಟಿ ಕೊಡುವಾಗ. ಆಮೇನ್. ಸೊ ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಈ ದಿನ ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕದಲ್ಲಿ 2ನೇ ಅಧ್ಯಾಯ 14 ಮತ್ತು 15ನೇ ವಚನ.
ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡದಂಥ ಆಜ್ಞಾರೂಪವಾದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧಗಳನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಎಲ್ಲರೂ ಅಲ್ಲಿದ್ದೀರಿ? ಹಾಲೆಲೂಯ್ಯ. ಓದಲಿಕ್ಕೆ ಬರುವವರೆಲ್ಲರೂ ದೇವರ ವಾಕ್ಯವನ್ನು ಓದ್ರಿ. ಮತ್ತು ಓದ್ಲಿಕ್ಕೆ ಬರದೇ ಇದ್ದರೂ ಕೂಡ ನಿಮ್ಮೆಲ್ಲರಿಗೋಸ್ಕರ ಆಡಿಯೋ ಬೈಬಲ್ಗಳಿವೆ, ನೀವು ಅವುಗಳನ್ನ ತೆಗೆದುಕೊಂಡು ಕೇಳ್ರಿ. ದೇವರು ನಿಮ್ಮನ್ನು ಅಲ್ಲಿ ಆಶೀರ್ವಾದ ಮಾಡುವನಾಗಿದ್ದಾನೆ. ಈ ಒಂದು ವಿಷಯವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೇವೆ ಅಂತಂದರೆ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾರಿಗಾದ್ರೂ ಗೊತ್ತಿದೆಯಾ? ಹಾಲೆಲೂಯ್ಯ. ಹಾಂ, ಸೊ ಆಗಸ್ಟ್ 15 ಮತ್ತು 1947 1947ರಲ್ಲಿ. ಆಮೇನ್. ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಸೊ ಅಲ್ಲಿವರೆಗೆ ನಮ್ಮ ದೇಶದ ಅದ್ರ ಹಿಂದೆ ಯಾವ ಧ್ವಜ ಹಾರಿಸ್ತಾ ಇದ್ರು? ಯಾರಿಗಾದ್ರೂ ಗೊತ್ತಿದೆಯಾ? ಹಾಂ ಹಾಂ ಓಕೆ. ನಮ್ಮ ಗ್ರೇಟ್ ಬ್ರಿಟನ್, ಇಂಗ್ಲೆಂಡ್ ರಾಜಧ್ವಜ, ಅಲ್ಲಿರುವಂಥ ಧ್ವಜವನ್ನು ನಾವು ನೋಡ್ತೇವೆ. ಆದರೆ ಇದೇ 1947ಕ್ಕೆ ಆಗಸ್ಟ್ 15ಗೆ ಅದನ್ನೇನು ಮಾಡಲಾಯಿತು? ಗ್ರೇಟ್ ಬ್ರಿಟನ್ ಧ್ವಜವನ್ನು ನಮ್ಮ ದೇಶದಲ್ಲಿ ಏನು ಮಾಡಲಾಯಿತು? ಏನು ಮಾಡಿದ್ರು? ತೆಗೆದು ಹಾಕಿದ್ರು. ಹಾಲೆಲೂಯ್ಯ. ಮತ್ತೆ ಅಲ್ಲಿ ಯಾವ ಬಾವುಟ ಬಂತು? आज से सरकार भारत का सरकार. हालेलुया. ಪ್ರೈಸ್ ದಿ ಲಾರ್ಡ್. ಈ ದಿನದಿಂದ ನಮ್ಮ ದೇಶಕ್ಕೆ ಯಾವ ಸರ್ಕಾರ? ಭಾರತ ದೇಶದ ಸರ್ಕಾರ ಆಳ್ವಿಕೆ ಮಾಡುತ್ತದೆ ಎಂಬುದಾಗಿ. ಆಮೇನ್. ಹಾಲೆಲೂಯ. ನೋಡ್ರಿ, ಧ್ವಜಗಳಲ್ಲಿ ಇರುವಂಥ ಬಣ್ಣಗಳು ಕೂಡ ಕೆಲವೊಂದು ಸಂಕೇತಗಳಾಗಿವೆ. ಆಮೇನ್. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀವು ಮನುಷ್ಯ ಚರಿತ್ರೆ ಪ್ರಾರಂಭವಾದಂದಿನಿಂದ ಇಂದಿನವರೆಗೂ ನೋಡುವುದಾದರೆ, ಆ ಕಾಲದಿಂದ ಇಂದಿನವರೆಗೂ ಎಲ್ಲ ಅಧಿಕಾರಿಗಳು, ರಾಜರುಗಳು ಅವರವರ ಬುಡಕಟ್ಟಿಗೆ ಒಂದೊಂದು ರೀತಿಯಾದಂಥ ಬಣ್ಣ ಭಾಳ ಸ್ಪೆಷಲ್ ಆಗಿತ್ತು. ಒಂದೊಂದು ರೀತಿಯ ಬಾವುಟ ಭಾಳ ವಿಶೇಷವಾದದ್ದಾಗಿತ್ತು. ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಅವುಗಳಿಂದಲೇ ಅವರನ್ನು ತಿಳಿದುಕೊಳ್ಳಲಾಗ್ತಾ ಇತ್ತು, ಇವನು ಇಂತಿಂಥ ವ್ಯಕ್ತಿ ಎಂಬುದಾಗಿ. ನನ್ನನ್ನು ನಾನು ಯಾವ ರೀತಿ ಗುರುತಿಸ್ಬೋದು? ನಾನು ಈ ಒಂದು ಬುಡಕಟ್ಟಿಗೆ ಸಂಬಂಧಪಟ್ಟವನು ಎಂಬುದಾಗಿ. ಸೊ ಆ ರೀತಿಯಾಗಿ 1947ರಲ್ಲಿ ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇರುವಂಥ ಒಂದು ಬೇರೆ ಸರ್ಕಾರ, ಅದರ ನಿಯಮ ನಮ್ಮ ದೇಶದಲ್ಲಿ ರದ್ದು ಮಾಡಲಾಯಿತು. ಇಲ್ಲಿ ನಮಗೆ ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, 14ನೇ ವಚನ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ನೋಡ್ರಿ, ಮೊದಲಿಗಾಗಿ ಆತನೇನು ಮಾಡ್ದ ಅಂತೆ? ನಮ್ಮ ಅಪರಾಧಗಳನ್ನು ಕ್ಷಮಿಸಿದ. ಇಲ್ಲದೆ ಹೋದರೆ ಏನಾಗ್ತಾ ಇತ್ತು ಗೊತ್ತಾ? ಯಾವಾಗಲೂ ಒಬ್ಬ ವ್ಯಕ್ತಿ ದೇವ್ರ ಬಳಿ ಹೋಗ್ತಾ ಇದ್ದ. ಅವನು ಯಾರು ಹೇಳ್ರಿ? ಸೈತಾನ್ ಏನು ಮಾಡ್ತಾ ಇದ್ದ? ಅವನು ಯಾವಾಗಲೂ ಪುಸ್ತಕ ತೊಗೊಂಡು ಹೋಗ್ತಿದ್ದ. ಯಾರ್ದು ಪುಸ್ತಕ? ದರ್ಶನನ ಪುಸ್ತಕ ತೊಗೊಂಡು ಹೋಗ್ತಿದ್ದ. ಇವತ್ತು ದರ್ಶನ ಪ್ರಾರ್ಥನೆ ಮಾಡಿಲ್ಲ. ನಿನ್ನಿಂದ ದೂರ ಇರೋರಿಗೆ ನೀನ ಏನು ಮಾಡ್ತೀಯ? ದಂಡಿಸ್ತಿ. ಹಂಗಾರೆ ದರ್ಶನನ್ನ ದಂಡಿಸ್ಬಿಡಿ ಎಂಬುದಾಗಿ. ಹಾಲೆಲೂಯ್ಯ. ಸೊ ಮೊದಲು ದೇವರು ಏನು ಮಾಡಿದಂತೆ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಮಾಡಿದಂತೆ? ಶಿಲುಬೆಯಲ್ಲಿ ಏರುವುದಕ್ಕಿಂತ ಮುಂಚೆ ನಮ್ಮ ಅಪರಾಧಗಳನ್ನು ಕ್ಷಮಿಸುವಂಥ ಕಾರ್ಯವನ್ನು ಮಾಡ್ತಾನೆ. ಮುಂದೆ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ನಮ್ಮ ಮೇಲೆ ದೋಷಾರೋಪಣೆ, ಇವನೇ ನೋಡ್ರಿ,
ನಮ್ಮ ಮೇಲೆ ಏನು ದೋಷ ಹಾಕ್ತಾ ಇದ್ದವನು? ಅವನು ಆ ಕೆಟ್ಟತನ ಮಾಡಿದ್ದಾನೆ, ಈ ಕೆಟ್ಟತನ ಮಾಡಿದ್ದಾನೆ, ಅವನು ಈ ರೀತಿ ನಡ್ಕೊಳ್ತಾ ಇದ್ದಾನೆ, ಆ ರೀತಿ ನಡ್ಕೊಳ್ತಾ ಇದ್ದಾನೆ, ನೀನು ಅವನಿಗೆ ಹೆಂಗೆ ಆಶೀರ್ವಾದ ಮಾಡ್ತೀಯ ಎಂಬುದಾಗಿ ಪದೇ ಪದೇ ಆತನು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಆ ಪುಸ್ತಕದಲ್ಲಿ ಇರುವಂಥ ನಿಯಮಗಳು ಯಾವ ಅಂತಂದರೆ, ದೇವರು ನಮಗೆ ಕೊಡಲ್ಪಟ್ಟಿರುವಂಥ ಮೋಶೆ ಪುಸ್ತಕದಲ್ಲಿರುವಂಥ ಕೆಲವೊಂದು ನಿಯಮಗಳು. ಓದ್ರಿ ಮುಂದೆ. ಆಜ್ಞಾರೂಪವಾದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆಜ್ಞಾರೂಪವಾಗಿದ್ದ ಪತ್ರವನ್ನ ಏನ್ ಮಾಡ್ದಂತೆ ಯೇಸು ಸ್ವಾಮಿ? ಇನ್ನು ಮುಂದೆ ನಿನ್ನ ಸರ್ಕಾರ ಬೇಡಪ್ಪ ನಮಗೆ, ನೀ ಪದೇ ಪದೇ ನಮ್ಮ ಮೇಲೆ ತಪ್ಪು ಹೇಳೋದು ಬೇಡ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲದೆ ಹೋದ್ರೆ ಅವ ಪದೇ ಪದೇ ಹೋಗ್ತಿದ್ದ. ನೋಡ, ಅವನ ಮೇಲೆ ಹಲ್ಲಿ ಬಿದ್ದೈತಿ, ಇವತ್ತು ಅವ ಸ್ನಾನ ಮಾಡಲಿಲ್ಲ, ಅವ ಅಶುದ್ಧ, ಅವನಿಗೆ ನೀನು ಏನು ಮಾಡ್ಬೇಕು? ಇವತ್ತು ದಂಡಿಸ್ಬೇಕು. ದೇವ್ರು ಏನು ಮಾಡ್ದ? ಆ ಎಲ್ಲ ಪುಸ್ತಕವನ್ನು ತಗೊಂಡು ಏನು ಮಾಡ್ದ? ಎಲ್ಲ ಅಳಿಸ್ಬಿಟ್ಟ. ಇನ್ನು ಮುಂದೆ ಇದು ಯಾವುದೂ ಲಾಗೂ ಆಗೋದಿಲ್ಲಪ್ಪ. ಹಾಲೆಲೂಯ, ಹಾಲೆಲೂಯ. ಇನ್ನು ಮುಂದೆ ಸೈತಾನ ಆ ಪುಸ್ತಕ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ದೇವರು ನಮಗೆ ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಾಕ್ಯ ಹೇಳ್ತದೆ, ಆಜ್ಞಾರೂಪವಾಗಿದ್ದ ಪತ್ರವನ್ನ ಯಾರು ಕೆಡಿಸಿದ್ರಂತೆ? ಯಾರು ಕೆಡಿಸಿದ್ರಿ? ಚಲೋ ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲದೆ ಹೋದ್ರೆ ನಮ್ಮ ಗಿರ್ಜಾಕ ನಿಮಗೆ ನಾಷ್ಟಕ್ಕೆ ಕೊಡ್ತಿರ್ಲಿಲ್ಲ, ಇಲ್ದ್ರೆ ನಿಮಗೆ ಊಟಕ್ಕೆ ಕೊಡ್ತಿರ್ಲಿಲ್ಲ. ಅಯ್ಯೋ, ಎಲ್ಲಿ ಹೋಗಿ ಬಂದಿದೀಯ, ಆಮೇಲೆ ಮೊದಲು ಕೈ ತೊಳ್ಕೊಂಬ, ಇನ್ನೊಂದ್ಸಲ ಸ್ನಾನ ಮಾಡಿ ಬಾ ಅಂತೇಳಿ ಹೇಳ್ತಾ ಇದ್ರು. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಆಮೇನ್. ಇವೆಲ್ಲ ಪತ್ರಗಳನ್ನು ಕೆಡಿಸ್ಬಿಟ್ಟಂತೆ ಯೇಸು ಸ್ವಾಮಿ. ಅಂದರೆ ನಾನಾ ವಿಧವಾದ ವಿಧಿಗಳಿರುವಂಥ ನಿಯಮಗಳನ್ನು ಅಳಿಸಿ ಹಾಕಿಬಿಟ್ಟು ಮುಂದೆ ಏನಂತ ಹೇಳ್ತದೆ? ಅವುಗಳನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಆತನು, ಈಗ 15ನೇ ವಚನ ನಾವು ಭಾಳ ಚೆನ್ನಾಗಿ ತಿಳಿದುಕೊಳ್ಬೇಕು. ಎಲ್ಲರೂ ಅಲ್ಲೇ ಇರ್ರಿ, ನೋಡ್ರಿ. ಆತನು ದೊರೆತನಗಳನ್ನು, ಈ ವಾಕ್ಯ ಏನು ಹೇಳ್ತಾ ಇದೆ? ದೊರೆತನ. ಯಾರು ದೊರೆತನ ಮಾಡ್ತಾ ಇದ್ರು ಈ ಭೂಮಿಯನ್ನ? ನನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಡುವವರೆಗೂ ಯಾರು ಈ ಭೂಮಿಯನ್ನ ಆಳ್ತಾ ಇದ್ರು? ಸೈತಾನನ ಆಳ್ತಾ ಇದ್ದ. ಆಮೇನ್. ಹಾಲೆಲೂಯ, 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 ಹಾಲೆಲೂಯ. ಆ ದೊರೆತನವನ್ನ ಯೇಸು ಸ್ವಾಮಿ ಏನು ಮಾಡ್ದಂತೆ? ಮುಂದೆ ಅಧಿಕಾರಗಳನ್ನು, ಆ ದೊರೆತನ ನಡೆಸುವಂಥ ವ್ಯಕ್ತಿ, ಅವನ ಕೈಯಲ್ಲಿರುವಂಥ ಅಧಿಕಾರವನ್ನು ಯೇಸು ಸ್ವಾಮಿ ಏನು ಮಾಡ್ದಂತೆ? ತೆಗೆದುಹಾಕಿದಂತೆ. ಈಗ ಯಾರಾದರೂ ಒಬ್ರು ಬಂದರೆ ಚಲೋ ಆಗ್ತದೆ. ಸದ್ಯ ಇವನನ್ನು ಯಾರು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಸೈತಾನ್ ಅಂತೇಳಿ ಅಥವಾ ದುಷ್ಟಾಧಿಕಾರಿ ಅಂತೇಳೇನು ತಿಳ್ಕೊಬೇಡ್ರಿ. ಬರೀ ಈಗ ನೆನಪಿಗೋಸ್ಕರ ಇವನು ಒಬ್ಬ ಗ್ರೇಟ್ ಬ್ರಿಟನ್ ಅಂತ ತಿಳ್ಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಈಗ ಯೇಸು ಸ್ವಾಮಿ ಏನು ಮಾಡ್ತಾನೆ? ಈ ಜೆಂಡಾ ತೆಗಿತಾನೆ. ಆಮೇಲೆ ಸೊ ಇವನ ಕೈಯಲ್ಲಿ ಒಂದು ಜೆಂಡಾ ಇದೆ ಅಂತ ತಿಳ್ಕೊಳ್ರಿ. ಇದೇ ಒಂದು ಸಂಕೇತ. ಸೊ ಇದನ್ನು, ಇವನ ಮೇಲಿರುವಂಥ ಈ ಸ್ಟಾರನ್ನು ಯೇಸು ಸ್ವಾಮಿ ಏನು ಮಾಡ್ತಾನೆ? ಶಿಲುಬೆಯಲ್ಲಿ ಏರುವಾಗ ಸೈತಾನನಿಗೆ ಹೇಳ್ತಾನೆ, ಇನ್ನು ಮುಂದೆ ನಿಂದೆಲ್ಲ ಶಕ್ತಿ ಮುಗೀತಪ್ಪ, ಈಗೆಲ್ಲ ನೀನು ಏನೂ ಇಲ್ಲದವನಾಗಿದ್ದಿ, ನಿನ್ನ ಕಡೆ ಯಾವ ದೊರೆತನನೇ ಇಲ್ಲ, ನೀನು ಒಬ್ಬ ಸಾದಾ ವ್ಯಕ್ತಿ, ನೀನು ಏನಿದ್ರು ನಿಂದು ಏನಾದ್ರು ಪವರ್ ಇದ್ದರೆ ನಿನ್ನ ಗ್ರೇಟ್ ಬ್ರಿಟನ್ ಒಳಗೆ ತೋರಿಸೋ ಅಂತ ಹೇಳಿ ಅವನನ್ನು ಕಳಿಸ್ಬಿಡ್ತಾನೆ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಆ ಅಧಿಕಾರವನ್ನು ಈಗ ಯಾರು ಹೊಂದ್ಕೊಂಡ್ರು? ಆ ಒಂದು ಶಕ್ತಿಯನ್ನು ಈ ದಿನ ಯಾರು ಹೊಂದ್ಕೊಂಡ್ರು? ಶಿಲುಬೆಯಲ್ಲಿ ಯೇಸು ಸ್ವಾಮಿ ಪ್ರಾಣ ಕೊಡುವಾಗ ಸೈತಾನ ಅಂದ್ಕೊಂಡ, ಅವನು ದೂತರು ಅಂದ್ಕೊಂಡ್ರು, ಇವಾಗ ಭಾಳ ಕೆಲಸ, ಭಾಳ ಏನು ಮಾಡ್ಕೊಳ್ತಾ ಇದ್ದ? ತನ್ನನ್ನು ಹೆಚ್ಚಿಸ್ಕೊಳ್ತಾ ಇದ್ದ. ನಮ್ಮ ಸಭಾ ಮಂದಿರದೊಳಗಡೆ ಬಂದು ಇವನೇನೇನೋ ಹೇಳ್ತಾ ಇದ್ದ. ಇವತ್ತು ಇವನನ್ನು
ಹುಟ್ಟಿಲ್ಲ ಅನ್ನಿಸ್ಬಿಡೋಣ, ಮುಂದೆ ನಾವೇ ಈ ದೇಶದ ಜಗತ್ತಿನಲ್ಲಿ ಆಳ್ವಿಕೆ ಮಾಡೋಣ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಹಾಲೆಲೂಯ್ಯ, ಹಾಲೆಲೂಯ್ಯ. ಆದರೆ ಆ ಮಂಕು ಬುದ್ಧಿ ಇರುವಂಥ ಸೈತಾನನಿಗೆ ಗೊತ್ತಿರಲಿಲ್ಲ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾಣ ಕೊಡುವಾಗ ತಾನೇ ಸೋಲ್ತಾ ಇದ್ದಾನೆ ಅನ್ನೋದು ಅವನಿಗೆ ತಿಳುವಳಿಕೆ ಇರಲಿಲ್ಲ. ಹಾಲೆಲೂಯ್ಯ, ಪ್ರೈಸ್ ದಿ ಲಾರ್ಡ್. ಒಂದು ಕಡೆ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಅವರು ನಮ್ಮ ಮಹಿಮೆಯುಳ್ಳ ಯೇಸುವನ್ನು ತಿಳಿದುಕೊಳ್ಳಲಿಲ್ಲ, ತಿಳಿದುಕೊಂಡಿದ್ರೆ ಅವರು ಆತನನ್ನು ಶಿಲುಬೆಗೆ ಹಾಕ್ತಾ ಇರಲಿಲ್ಲ ಎಂಬುದಾಗಿ. ಆಮೇನ್, ಆಮೇನ್. ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಪ್ರಾಣ ಕೊಡುವಾಗ ಸೈತಾನನ ಕೈಯಿಂದ ಎಲ್ಲ ದೊರೆತನ ಅಧಿಕಾರಗಳನ್ನು ಕಸಿದುಕೊಳ್ಳಲಾಗಿ ನಿರಾಯುಧನನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಎಲ್ಲರೂ ಏನು ತಿಳ್ಕೊಳ್ತಾರೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾನೆ, ತಾನೇ ಏನೋ ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದವನು ಶಿಲುಬೆ ಮೇಲೆ ಸತ್ತು ಹೋದ ಎಂಬುದಾಗಿ ಕೆಲವರು ಅಂದ್ಕೊಳ್ತಾರೆ. ಹಾಲೆಲೂಯ್ಯ. ಆದರೆ ಶಿಲುಬೆ ಆತನ ಸಾವನ್ನು ತೋರಿಸುವುದಿಲ್ಲ, ಸೈತಾನನ ಸೋಲನ್ನು ತೋರಿಸುವಂಥದ್ದಾಗಿದೆ. ಸೈತಾನನ ಎಲ್ಲ ಅಧಿಕಾರಗಳನ್ನು ಕಿತ್ತುಕೊಳ್ಳುವುದನ್ನು ತೋರಿಸ್ತದೆ. ಈ ದಿನ ಯೇಸುವಿನ ನಾಮ ದೆವ್ವಗಳನ್ನು ಓಡಿಸ್ತದೆ. ಈ ದಿನ ಯೇಸುವಿನ ನಾಮ ನಿನ್ನ ರೋಗಗಳನ್ನು ಗುಣಪಡಿಸ್ತದೆ. ಈ ದಿನ ಯೇಸುವಿನ ನಾಮವೇ ನಿನಗೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ನಮ್ಮನ್ನು ಪದೇ ಪದೇ ದೋಷಾರೋಪಣೆ ಮಾಡುವಂಥ ಸೈತಾನನನ್ನು, ಅವನ ಅಧಿಕಾರವನ್ನು ಕಿತ್ತು ಹಾಕಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಈ ದಿನ ನಾನು ಶುದ್ಧನಾಗಿರುವುದು ಬೇರೆ ಯಾವುದರಿಂದನೂ ಅಲ್ಲ, ಯಾವುದೇ ಸ್ನಾನದಿಂದ ಅಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ನಾನು ಶುದ್ಧನಾಗಿದ್ದೇನೆ. ಯೇಸು ಕ್ರಿಸ್ತನ ರಕ್ತ ನನ್ನ ಮೇಲೆ ಇರುವುದಾಗಿದ್ದರೆ ನನಗೆ ಯಾವ ದಾನವನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಯಾವ ಅಸೂರನ್ನು ನನಗೆ ಮುಟ್ಲಿಕ್ಕೆ ಆಗುವುದಿಲ್ಲ, ಯಾವುದೇ ಅಸೂರರು ನನ್ನನ್ನು ಟಚ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ, ಪ್ರೈಸ್ ದಿ ಲಾರ್ಡ್, ಆಮೆನ್. ನಿರಾಯುಧವನ್ನಾಗಿ ಮಾಡಿ, ನೀವು ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಯೇಸು ಸ್ವಾಮಿ ಏನು ಮಾಡ್ದಂತೆ, ಹಿ ಡೆಮಾನ್ಸ್ಟ್ರೇಟೆಡ್ ವಾಟ್ ಹಿ ಹ್ಯಾಸ್ ಡನ್ ಇನ್ ದ ವಾರ್ ಆಫ್ ದ ಕ್ರಾಸ್. ಆ ಶಿಲುಬೆಯ ಯುದ್ಧದಲ್ಲಿ ಯೇಸು ಸ್ವಾಮಿ ಏನು ಮಾಡ್ದ, ಅದನ್ನು ಪ್ರದರ್ಶನವಾಗಿ ತೋರಿಸಿದ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಲೆಲೂಯ್ಯ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಾಲೆಲೂಯ್ಯ. ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ಪಕ್ಕದವ್ರಿಗೆ ಹೇಳ್ರಿ, ಮೆರೆಸುತ್ತಾ ತೋರಿಸಿದನು. ಒಂದು ದಿನ ನೋಡ್ರಿ, ಇಲ್ಲಿ 1ನೇ ಸಮುವೇಲನ ಪುಸ್ತಕದಲ್ಲಿ 17ನೇ ಅಧ್ಯಾಯ 50ನೇ ವಚನದಲ್ಲಿ ಓದುವುದಾಗಿದ್ದರೆ, ಅಲ್ಲಿ ಒಂದು ಯುದ್ಧ ನಡೀತದೆ. ಯಾರ ಮಧ್ಯದಲ್ಲಿ? ಒಬ್ಬ ರಾಕ್ಷಸ, ಒಬ್ಬ ವ್ಯಕ್ತಿ ದಾವಿದ. ರಾಕ್ಷಸನ ಹೆಸರೇನು? ಗೊಲಿಯಾತ್. ಹಾಲೆಲೂಯ್ಯ. ನಮ್ಮ ಒಬ್ಬ ವ್ಯಕ್ತಿ ಹೆಸರೇನು? ದಾವಿದ. ದಾವಿದನು ಅವನನ್ನು ಯುದ್ಧದಲ್ಲಿ ಏನು ಮಾಡ್ತಾನೆ? ಹೊಡಿತಾನೆ. ಅಲ್ಲಿಗೆ ಮುಗಿತಾ? ಏನು ಮಾಡ್ತಾನೆ? ಅವಂದೇ ಕತ್ತಿ ತಗೊಂಡು ಅವನು ರುಂಡಾನೆ ಹಾರಿಸಿ ಏನು ಮಾಡ್ತಾನೆ? ಆ ರುಂಡ ಎಲ್ಲಿ ಒಯ್ಯಬೇಕಾಗಿತ್ತು? ಎಲ್ಲಿ? ಯೆರೂಸಲೇಮಿಗೆ. ಇಲ್ಲಿವರೆಗೂ 40 ದಿವಸ ಬಂದು ಎಲ್ಲ ಇಸ್ರಾಯೇಲರನ್ನು ಎದೆ ಒಡಿಸುವ ಹಾಗೆ ಮಾಡ್ತಾ ಇದ್ದ, ಅವರು ಭಯಪಡುವ ಹಾಗೆ ಮಾಡ್ತಾ ಇದ್ದ. ಈ ಆ ಭಯಪಡುವಂಥ ವ್ಯಕ್ತಿ ಯಾರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆ? ದೇವರ ಮೇಲೆ ನಂಬಿಕೆ ಇಟ್ಟಂಥ, ನಿನ್ನ ಹಾಗೆ ನನ್ನ ಆಗಿರುವಂಥ ದಾವೀದನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆಮೇನ್. ಅವನ ರುಂಡವನ್ನು ಕಿತ್ತು ಅದನ್ನು ಎಲ್ಲಿ ಒಯ್ತಾ ಇದ್ದಾನೆ? ಯೆರೂಸಲೇಮಿಗೆ ಒಯ್ತಾ ಇದ್ದಾನೆ. ಹಾಲೆಲೂಯ್ಯ. ನಿಮ್ಮನ್ನು ಪೀಡಿಸಿರುವಂಥ ರಾಕ್ಷಸ ಸತ್ತೋಗಿದ್ದಾನೆ. ಹಾಲೆಲೂಯ್ಯ. ಇಲ್ಲಿವರೆಗೂ ನಿಮ್ಮನ್ನು ಬಡತನದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ನಿರಾಶೆಯಲ್ಲಿ, ಬಂಧನದಲ್ಲಿ, ದುರಾಸೆಗಳಲ್ಲಿ ಇಟ್ಟಿರುವಂಥ ವ್ಯಕ್ತಿ ಸೋತು ಹೋಗಿದ್ದಾನೆ. ಐ ಆಮ್ ಡೆಮಾನ್ಸ್ಟ್ರೇಟಿಂಗ್ ವಾಟ್ ಐ ಹ್ಯಾವ್ ಡನ್. ನಾನೇನು ಮಾಡಿದ್ದೇನೋ ನಿಮಗೆ ಪ್ರದರ್ಶನವಾಗಿ ತೋರಿಸ್ತಾ ಇದ್ದೇನೆ. ಹಾಲೆಲೂಯ್ಯ. ವಾಕ್ಯ ಹೇಳ್ತದೆ 51ರಿಂದ 54ನೇ ವಚನದವರೆಗೆ, ಅವನು ಆ ಒಂದು ಗೋಲಿಯಾತನ ತಲೆಯನ್ನು
ಯೆರೂಸಲೇಮಿಗೆ ಒಯ್ದನು ಎಂಬುದಾಗಿ. ಎಲ್ಲಿ ಒಯ್ದ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಏನು ಹೇಳ್ತಾ ಇದ್ದಾನೆ? ಈಗ ತೀರಿತು ಎಂಬುದಾಗಿ. ಆಗ ಸೈತಾನನ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಸೋಲು. ಆಮೇನ್. ಇದೇ ಪಟ್ಟಣದಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಯೇಸುವೆ ಕರ್ತನು, ಯೇಸುವೆ ದೇವರು ಎಂಬುದನ್ನು ಹೇಳುವುದನ್ನು ನಾವು ನೋಡ್ತೇವೆ. ಆಮೇನ್. ಇದೇ ಪಟ್ಟಣದಲ್ಲಿ, ಇದೇ ರಾಜ್ಯದಲ್ಲಿ, ಇದೇ ದೇಶದಲ್ಲಿ, ಇದೇ ಭೂಮಿಯಲ್ಲಿ ಯೇಸುವೆ ಕರ್ತನು ಅನ್ನುವಂಥ ಮಹಿಮೆಯ ನಾಮವನ್ನು ಎತ್ತುವುದನ್ನು ನಾವು ನೋಡ್ತೇವೆ. ಆಮೇನ್. ಯಾಕಂದರೆ ಆಲ್ರೆಡಿ ಪ್ರವಾದನೆ ಮಾಡಲಾಗಿದೆ, ಸಮುದ್ರದಲ್ಲಿ ನೀರು ಹೇಗಿದೆಯೋ ಭೂಮಿಯಲ್ಲಿ ನನ್ನ ಮಹಿಮೆ ಹಾಗೇನೆ ತುಂಬಿಕೊಂಡಿರುವುದು ಎಂಬುದಾಗಿ. ನಿನ್ನ ಅಕ್ಕಪಕ್ಕದಲ್ಲಿ ಎಲ್ಲರೂ ಪ್ರೈಸ್ ದಿ ಲಾರ್ಡ್ ಹೇಳುವವರನ್ನು ನೀವು ನೋಡುವವರಾಗಿರ್ತೀರ. ಆಮೇನ್. ಹಲ್ಲೆಲೂಯಾ. ಆ ನಿರೀಕ್ಷೆಯನ್ನು ನಾವು ನಂಬುವವರಾಗಿರಬೇಕು. ಯಾವ ದಿನದಿಂದ ನಮ್ಮ ದೇಶದಲ್ಲಿ ಒಂದು ಆಚರಣೆ ಮಾಡಲಾಗ್ತಾ ಇದೆಯೋ ಸ್ವಾತಂತ್ರ್ಯತೆಯನ್ನು, ನಾವು ಆ ಯೇಸುವಿನ ಕಾಲದಲ್ಲಿ ಇದ್ದುಕೊಂಡು ಆತನು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಪ್ರತಿ ಸಲ ಆಚರಣೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇನ್. ನಾನು ನಂಬ್ತೇನೆ ಈ ದಿನ ದೇವರು ನಿಮಗೆ ಇದರ ವಿಷಯದಲ್ಲಿ ತಿಳುವಳಿಕೆ ಕೊಟ್ಟಿದ್ದಾನೆ ಎಂಬುದಾಗಿ. ದೇವರು ನಿಮ್ಮನ್ನು ಈ ದಿನ ಈ ವಾಕ್ಯಗಳಿಂದ ಆಶೀರ್ವದಿಸಲಿ. ನಾವು ನಮ್ಮನ್ನು ಈ ದಿನ ಕಾಣಿಕೆಗಾಗಿ ಸಿದ್ಧ ಮಾಡಿಕೊಳ್ಳೋಣ. ಕಾಣಿಕೆಯನ್ನು ತೆಗೆದುಕೊಂಡು ನಂತರ ನಾವು ದೇವರೇ ಈ ದಿನ ನನಗೋಸ್ಕರ ಯಾವ ಉಡುಗೊರೆಗಳನ್ನು ಇಟ್ಟಿದ್ದೀಯಪ್ಪ ನನಗೆ ಕೊಡು ಎಂಬುದಾಗಿ ಹೇಳೋಣ. ಯಾಕಂದರೆ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆಯಲ್ಲಿ ಅವರ ಮೇಲೆ ಊದಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿ ಎಂಬುದಾಗಿ. ಈ ದಿನ ನಮ್ಮೆಲ್ಲರಿಗೆ ರಾಷ್ಟ್ರಪತಿಯಿಂದ ಪುರಸ್ಕಾರ ನಾವು ಹೊಂದಿಕೊಳ್ಳುವುದನ್ನು ನೋಡ್ತೇವೆ. ಈ ದಿನ ನಮ್ಮ ಕರ್ತನಾದ ಯೇಸುವಿನಲ್ಲಿ ನಾವು ಪ್ರಾರ್ಥನೆಯೊಂದಿಗೆ, ದೇವರೇ ನನಗೂ ಕೂಡ ನಿನ್ನ ಆ ವರಗಳನ್ನು ಕೊಡು, ದೇವರೇ ನನಗೂ ಕೂಡ ದೇವರೇ ನಿನ್ನ ಆಶೀರ್ವಾದಗಳನ್ನು ಕೊಡು ಎಂಬುದಾಗಿ ಹೇಳೋಣ ಈ ಸಮಯದಲ್ಲಿ. Juma juma re juma, juma 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 re juma, Yesu Kristo padare. Juma 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 re juma, juma 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 re juma, Yesu Kristo padare. Juma 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 re juma, juma 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 re juma, Yesu Kristo padare. Juma 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 re juma, juma 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 re juma, Yesu Kristo padare. चल मुर्दा उठ खड़ा हो गया. झूम 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 रे झूमा, झूम 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 रे झूमा, यीशु क्रिस्त बजाए. झूम 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 रे झूमा, झूम 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 रे झूमा, यीशु क्रिस्त बजाए. झूम 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 रे झूमा, झूम 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 रे झूमा,
ಸತ್ತು ಹೋದ ಲಾಜರನು ಎದ್ದು ಬಂದನು. ಈ ದಿನ ಆ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. हमेशा साथ चलेगा। राजाओं का राजा प्रभु का प्रभु हमेशा साथ चलेगा। आराधना आराधना हालेलुया आराधना हालेलुया हालेलुया आराधನೆ ನಿಮಗೆ हालेलुया हालेलुया आराधನೆ ನಿಮಗೆ। ತಂದೆ, ಎಲ್ಲ ಮಹಿಮೆ ನಿನಗೆ ಸ್ವಾಮಿ ಕರ್ತನೆ ಯೇಸುವೆ. ಈ ದಿನ ಸ್ವಾಮಿ ಕರ್ತನೆ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ ದೇವರೇ ಯೇಸುವೆ. ಈ ದಿನ ದೇವರೇ ಯೇಸುವೆ, ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನೆ ಯೇಸುವೆ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನೆ ಯೇಸುವೆ. ಈ ದಿನ ವಾಕ್ಯ ನಾವು ಓದಿ ನಮ್ಮ ಹೃದಯಗಳನ್ನು ಬಲಪಡಿಸಿಕೊಳ್ಳೋಣ. ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕದಲ್ಲಿ
ಒಂದನೇ ಅಧ್ಯಾಯ 23ನೇ ವಚನವನ್ನು ಓದಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಒಪ್ಪಿಸಿ, ದೇವರೇ ನಮ್ಮನ್ನು ಇನ್ನೂ ಈ ಕಾಲದಲ್ಲಿ ಅಭಿಷೇಕ ಮಾಡು, ನಿನ್ನ ಸೇವೆ ಮಾಡಬೇಕು, ಕಳೆದು ಹೋದಂಥ ಜನರನ್ನು ನಿನ್ನ ಮಾರ್ಗದಲ್ಲಿ ನಡೆಸಬೇಕಪ್ಪ ಕರ್ತನೇ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಥ್ಯಾಂಕ್ ಯು ಜೀಸಸ್. ದೇವರೇ, ದಿನ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಸ್ಥಿರವಾಗಿದ್ದು ನಿನ್ನ ಮಕ್ಕಳಿಗೆ ನೀನು ಇಟ್ಟಿರುವಂಥ ಈ ನಿತ್ಯ ಜೀವ, ನಿನ್ನೆಲ್ಲ ಆಶೀರ್ವಾದದ ಪದವಿಯನ್ನು ಹೊಂದಿಕೊಳ್ಳುವುದಕ್ಕೆ ಸ್ವಾಮಿ ಜೀವಿಸುವಂತೆ ಸಹಾಯ ಮಾಡು. ವಾಕ್ಯಗಳ ಎಂಬ ಅಸ್ಥಿವಾರದಿಂದ ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ. ಈ ಸಭೆಗೂ ಸಹಾಯ ಮಾಡು. ವಿಶ್ವದಲ್ಲಿ ಅನೇಕ ಜನ ಇದ್ದಾರೆ. ನಿನ್ನ ಸಭೆಯ ಎಲ್ಲ ಜನರಿಗೂ ದೇವರೇ, ನಿನ್ನನ್ನು ತಿಳಿದುಕೊಳ್ಳಬೇಕೆಂದು ಬಯಸುವಂಥ ಪ್ರತಿಯೊಬ್ಬರು ನಿನ್ನ ವಾಕ್ಯವೆಂಬ ಅಸ್ಥಿವಾರದಲ್ಲಿ ಅವರ ಮನೆಗಳನ್ನು ಕಟ್ಟಿಕೊಂಡು ಜೀವಿಸುವುದಕ್ಕಾಗಿ ಸಹಾಯ ಮಾಡು. ಈಗಲೇ ಪವಿತ್ರಾತ್ಮನಿಂದ ಸಭೆ ಅಭಿಷೇಕಿಸಲ್ಪಡಲಿ. ನಿನ್ನ ಕೃಪಾಹಸ್ತಕ್ಕೆ ಸಭೆಯನ್ನು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಾವು ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ ಈ ಸಮಯದಲ್ಲಿ. ಇನ್ನೊಂದು 2 ನಿಮಿಷ ಚಾ ಬರಲಿಕ್ಕಿದೆ. ನಾವೆಲ್ಲರೂ 2 ನಿಮಿಷ ದೇವರನ್ನ ನಮ್ಮ ಜೀವಿತದಲ್ಲಿ. ಥ್ಯಾಂಕ್ ಯು ಜೀಸಸ್.
ಮಹಿಮೆ ನಿನಗೆ ಸ್ವಾಮಿ. ಯೇಸುವೇ ದಿನ ಸ್ವಾಮಿ ನಮ್ಮನ್ನ ಇನ್ನೊಂದು ಆವರ್ತಿ ಸಾಷ್ಟಾಂಗವೆರಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೇವೆ ತಂದೆ. ಈ ದಿನ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಯಾವಾಗಲೂ ಈ ಸಭೆಯೊಟ್ಟಿಗೂ ವಿಶ್ವದ ಎಲ್ಲ ದೇವಜನರೊಟ್ಟಿಗೂ ಇರಲಿ. ಆಮೇನ್. ಸೊ ಸಭೆ ಮುಗಿದಿದೆ. ಈ ದಿನ ನಿನ್ನೆ ದೀಪಿಕಾ ಸಿಸ್ಟರ್ ಅವ್ರಿಗೆ ದೇವರು ಗಂಡು ಮಗುವನ್ನು ಕೊಟ್ಟಿದ್ದಾರೆ.